ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಎಜುಕೇಟ್ ವಿತ್ ಮನು. ಇವತ್ತು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಕ್ಲಾಸ್ 6ನ ಸೈನ್ಸ್ ಸೆಕೆಂಡ್ ಚಾಪ್ಟರ್ ಕಾಂಪೊನೆಂಟ್ಸ್ ಆಫ್ ಫುಡ್. ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ಪ್ಯಾರ ನೋಡೋಣ ಬನ್ನಿ. ಇನ್ ಚಾಪ್ಟರ್ 1 ವಿ ಮೇಡ್ ಲಿಸ್ಟ್ ಆಫ್ ಫುಡ್ ಐಟಮ್ಸ್ ದಟ್ ವಿ ಈಟ್. ವಿ ಆಲ್ಸೋ ಐಡೆಂಟಿಫೈಡ್ ಫುಡ್ ಐಟಮ್ಸ್ ಈಟನ್ ಇನ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಇಂಡಿಯಾ ಆ್ಯಂಡ್ ಮಾರ್ಕ್ ದಿಸ್ ಆನ್ ಇಟ್ಸ್ ಮ್ಯಾಪ್. ಅಂದರೆ ನೀವು ಫಸ್ಟ್ ಚಾಪ್ಟರ್ ಫುಡ್ ವೇರ್ ಡಸ್ ಇಟ್ ಕಮ್ ಫ್ರಮ್ ಅದರಲ್ಲಾಗಲೇ ನೀವು ತುಂಬ ಫುಡ್ ಐಟಮ್ಸ್ ಲಿಸ್ಟ್ ಮಾಡಿದ್ದೀರಾ. ಮತ್ತು ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದಿ ಕಂಟ್ರಿಯಲ್ಲಿ ಯಾವ ಥರ ಡಿಫ್ರೆಂಟ್ ಫುಡ್ ಐಟಮ್ಸ್ ಸಿಗುತ್ತೆ ಅಂತಲೂ ಲಿಸ್ಟ್ ಮಾಡಿದ್ದೀರಾ. ಅದನ್ನೇ ಹೇಳಿದೆ ಅಷ್ಟೇ ನಿಮಗೆ ಫಸ್ಟ್ ಚಾಪ್ಟರ್ದು. ಬನ್ನಿ ನೆಕ್ಸ್ಟ್ ಹೋಗೋಣ. ಎ ಮೀಲ್ ಕುಡ್ ಕನ್ಸಿಸ್ಟ್ ಆಫ್ ಚಪಾತಿ, ದಾಲ್ ಆ್ಯಂಡ್ ಬ್ರಿಂಜಾಲ್ ಕರಿ. ಅನದರ್ ಮೇ ಬಿ ರೈಸ್, ಸಾಂಬಾರ್ ಆ್ಯಂಡ್ ಎ ವೆಜಿಟೇಬಲ್ ಪ್ರಿಪ್ರೇಷನ್ ಆಫ್ ಲೇಡೀಸ್ ಫಿಂಗರ್. ಯೆಟ್ ಅನದರ್ ಮೀಲ್ ಕುಡ್ ಬಿ ಅಪ್ಪಮ್, ಫಿಶ್ ಕರಿ ಆ್ಯಂಡ್ ವೆಜಿಟೇಬಲ್ಸ್. ನಿಮ್ಗೆ ಇಲ್ಲಿ ಕಾಂಬಿನೇಷನ್ ಕೊಟ್ಟಿದ್ದಾರೆ. ಎ ಮೀಲ್ ಅಂದರೆ ಒಂದು ಹೊತ್ತಿನ ಊಟ ಏನೇನು ಕನ್ಸಿಸ್ಟ್ ಆಗ್ಬೋದು, ಏನೇನು ಇರ್ಬೋದು ಒಂದು ಹೊತ್ತಿನ ಊಟದಲ್ಲಿ ಅಂತ ಇಲ್ಲಿ ಕೊಟ್ಟಿದ್ದಾರೆ ನಿಮ್ಗೆ ಎಕ್ಸಾಂಪಲ್ಸ್. ನೆಕ್ಸ್ಟ್ ಆ್ಯಕ್ಟಿವಿಟಿ 1 ಕೊಟ್ಟಿದ್ದಾರೆ ನೋಡಿ. ಆರ್ ಮೀಲ್ಸ್ ಯೂಶಲಿ ಹ್ಯಾವ್ ಅಟ್ ಲೀಸ್ಟ್ ಒನ್ ಐಟಮ್ ಮೇಡ್ ಆಫ್ ಸಮ್ ಕೈಂಡ್ ಆಫ್ ಗ್ರೈನ್. ಅಂದರೆ ನಿಮ್ಗೊಂದು ಗ್ರೈನ್ ಯಾವ ಥರ ಒಂದು ಕಾಳು ಇದರಿಂದ ಆಗಿರೋವಂಥದ್ದು ಏನಾರೋ ಒಂದು ಐಟಮ್ ಇದ್ದೇ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದರ್ ಐಟಮ್ಸ್ ಕುಡ್ ಬಿ ಅ ದಾಲ್ ಆರ್ ಅ ಡಿಶ್ ಆಫ್ ಮೀಟ್ ಆ್ಯಂಡ್ ವೆಜಿಟೇಬಲ್ಸ್. ದಾಲ್ ಅಥವಾ ಮೀಟ್ ಯಾವ್ದಾದ್ರು ಒಂದು ಡಿಶ್ಶು ಅಥವಾ ವೆಜಿಟೇಬಲ್ಸು ಇದ್ದೇ ಇರುತ್ತೆ. ಇಟ್ ಮೇ ಆಲ್ಸೋ ಇನ್ಕ್ಲೂಡ್ ಐಟಮ್ಸ್ ಲೈಕ್ ಕರ್ಡ್, ಬಟರ್ ಮಿಲ್ಕ್ ಆ್ಯಂಡ್ ಪಿಕಲ್ಸ್. ನಿಮಗೆ ಮೊಸರು, ಮಜ್ಜಿಗೆ, ಪಿಕಲ್ಸ್ ಇದ್ರೂ ಇರ್ಬೋದು ನಿಮ್ಮ ಮೀಲ್ಸಲ್ಲಿ. ಸಮ್ ಎಕ್ಸಾಂಪಲ್ಸ್ ಆಫ್ ಮೀಲ್ಸ್ ಫ್ರಮ್ ಡಿಫ್ರೆಂಟ್ ರೀಜನ್ಸ್ ಆರ್ ಗಿವನ್ ಇನ್ ಟೇಬಲ್ 2.1. ಟೇಬಲ್ 2.1ಅಲ್ಲಿ ನಿಮಗೆ ರೀಜನ್ ಕೊಟ್ಬಿಟ್ಟು ಅದ್ರದ್ದು ಏನೇನು ಪಾಪ್ಯುಲಾರಿಟಿ, ಏನೇನು ಮೀಲ್ಸಲ್ಲಿ ಫೇಮಸ್ಸು ಅಂತೆಲ್ಲ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಪಂಜಾಬ್, ಆಂಧ್ರ ಪ್ರದೇಶದ್ದು ನಿಮಗೆ ಕೊಟ್ಟಿದ್ದಾರೆ ಅವರೇ. ನೀವು ಸ್ವಲ್ಪ ಟೇಬಲ್ ಹಾಕ್ಕೊಂಡು ನೀವು ಕರ್ನಾಟಕದಾಗಲಿ ನಿಮ್ಗೆ ಗೊತ್ತಿರೋ ಸ್ಟೇಟ್ದಾಗಲಿ ನಿಮ್ಮ ಫ್ರೆಂಡ್ಸ್ನ ಕೇಳ್ಕೊಂಡು ಮಾಡ್ಬೋದು. ಸೆಲೆಕ್ಟೆಡ್ ಫುಡ್ ಐಟಮ್ಸ್ ಯು ಡೆಪಿಕ್ಟೆಡ್ ಆನ್ ದಿ ಮ್ಯಾಪ್ ಇನ್ ಚಾಪ್ಟರ್ 1. ಅಂದರೆ ನೀವು ಚಾಪ್ಟರ್ 1ಅಲ್ಲಿ ಮಾಡಿದ್ದು ಮಾಡ್ಬೋದು. ಅದನ್ನು ತಗೊಂಡು ನಿಮ್ಗೆ ಇನ್ನೂ ಎಕ್ಸ್ಟ್ರಾ ತಗೊಂಡು ಎಕ್ಸ್ಟ್ರಾ ಮೀಲ್ಸ್ನೆಲ್ಲ ಆ್ಯಡ್ ಮಾಡಿ ನೀವು ಟೇಬಲ್ 2.1ಅಲ್ಲಿ ಮಾಡ್ಬೋದು. Sometimes we may not really have all this variety in our meals. If we are traveling, we may eat whatever is available on the way. ಅಂದರೆ ಒಂದೊಂದು ಸರಿ ಸಿಗೋದಿಲ್ಲ. ಈಗೆಲ್ಲ ಓದಿದ್ವಲ್ಲ ಮೀಲ್ಸು, ಅದು ಒಂದ್ಸರಿ ಸಿಗದೇ ಇಲ್ದಂಗೆ ಆಗ್ಬೋದು. ಯಾಕಂದರೆ ನಾವು ಬೇರೆ ಕಡೆ ಯಾವ್ದಾರು ಟ್ರಾವೆಲ್ ಮಾಡಿದಾಗ, ಬೇರೆ ರೀಜನ್ಗೆ ಹೋದಾಗ ಅಲ್ಲಿಂದ ಫುಡ್ಡೇ ಬೇರೆ ಇರುತ್ತೆ. ಇಟ್ ಮೇ ನಾಟ್ ಬಿ ಪಾಸಿಬಲ್ ಫಾರ್ ಸಮ್ ಆಫ್ ಅಸ್ ಟು ಈಟ್ ಸಚ್ ಅ ವೆರೈಟಿ ಆಫ್ ಐಟಮ್ಸ್ ಮೋಸ್ಟ್ ಆಫ್ ದ ಟೈಮ್. ಅಂದರೆ ಎಲ್ಲ ಟೈಮಲ್ಲೂ ನಾವು ಈ ವೆರೈಟಿನೆಲ್ಲ ತಿನ್ನೋಕ್ಕೆ ಕಷ್ಟ ಆಗ್ಬೋದು, ಯಾಕಂದರೆ ಸಿಗೋದೇ ಕಷ್ಟ ಆಗುತ್ತಲ್ವ. ದೇರ್ ಮಸ್ಟ್ ಬಿ ಸಮ್ ರೀಸನ್ ದೋ ವೈ ಮೀಲ್ಸ್ ಯೂಶಲಿ ಕನ್ಸಿಸ್ಟ್ ಸಚ್ ಅ ಡಿಸ್ಟ್ರಿಬ್ಯೂಷನ್. ಅಂದರೆ ಏನು ರೀಸನ್ ಇದೆ ಅಲ್ವಾ, ಏನು ಅಂದರೆ ಈ ಮೀಲ್ಸಲ್ಲಿ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಲ್ಲ ಈ ಥರ ಅಂತ. ನೀವು ಫಸ್ಟ್ ಚಾಪ್ಟ್ರಲ್ಲೇ ಬ್ಯಾಲೆನ್ಸ್ ಡಯಟ್ ಅಂತ ಓದಿದ್ದೀರಾ. ಒಂದೇ ಥರ ಊಟ ಮಾಡೋಕ್ಕಾಗಲ್ಲ ನಾವು. ಡೂ ಯು ಥಿಂಕ್ ದಟ್ ಅವರ್ ಬಾಡಿ ನೀಡ್ಸ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಫುಡ್ ಫಾರ್ ಸಮ್ ಸ್ಪೆಷಲ್ ಪರ್ಪಸ್? ಅಂದರೆ ನಿಮ್ಗೆ ಅನಿಸುತ್ತಾ ನಮ್ಮ ಬಾಡಿಗೆ ಡಿಫ್ರೆಂಟ್ ಬೇಕೇ ಬೇಕು ಅಂತ ಏನಾದ್ರು ರೀಸನ್ ಇದೆಯಾ ಅಂತ ಕೇಳ್ತಾ ಇದ್ದಾರೆ. What do different food items contain? We know that each dish is usually made up of one or more ingredients which we get from plants or animals. ಸೊ ಬ್ಯಾಲೆನ್ಸ್ ಡಯಟ್ ಅನ್ನೋ ಫಸ್ಟ್ ಚಾಪ್ಟ್ರಲ್ಲಿ ಇದೆ ಅನಿಸುತ್ತೆ, ಇದೇ ಚಾಪ್ಟ್ರಲ್ಲಿ ಇದೆ. ಬಟ್ ಬ್ಯಾಲೆನ್ಸ್ ಡಯಟ್ ಅನ್ನೋದು ಕೇಳಿದ್ದೀರಲ್ಲ ನೀವು, ಇದೇನು ಹೊಸ್ತಾಗಲ್ಲ, 6th ಸ್ಟ್ಯಾಂಡರ್ಡಲ್ಲಿ ಕೇಳಿರ್ತೀರ. ಹಾಂ, ಅಂದರೆ ನಮ್ಮದು ಡಿಶಲ್ಲಿ ಒನ್ ಆರ್ ಮೋರ್ ಇಂಗ್ರೀಡಿಯೆಂಟ್ಸಿಂದ ಆಗಿರೋವಂಥ ಡಿಶ್ ಇದ್ದೇ ಇರುತ್ತೆ, ವಿಚ್ ವಿ ಗೆಟ್ ಫ್ರಮ್ ಪ್ಲಾಂಟ್ಸ್ ಆರ್ ಅನಿಮಲ್ಸ್. ಅದು ಎಲ್ಲಿ ಪ್ಲಾಂಟ್ಸಿಂದ ಇರುತ್ತೆ, ಇಲ್ಲಾಂದರೆ ಅನಿಮಲ್ಸಿಂದ ಇರುತ್ತೆ. These ingredients contain some components that are needed by our body. These components are called nutrients. ಅಂದರೆ ಏನೇನು ಇಂಗ್ರೀಡಿಯೆಂಟ್ಸಿಂದ ನಮ್ಮ ಫುಡ್ ಆಗಿರುತ್ತೋ ಆ ಇಂಗ್ರೀಡಿಯೆಂಟ್ಸಲ್ಲಿ ನಮ್ಮ ಬಾಡಿಗೆ ಬೇಕಾಗಿರೋಂಥ ಕಾಂಪೊನೆಂಟ್ಸ್ ಇರುತ್ತೆ. ಅದಕ್ಕೆ ಏನಂತ ಕರಿತೀವಿ ನಾವು? ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ. ಬನ್ನಿ ಆ ನ್ಯೂಟ್ರಿಯೆಂಟ್ಸಲ್ಲಿ ಏನೇನಿದೆ ಮೇಜರಾಗಿ ನೋಡೋಣ. ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಫ್ಯಾಟ್ಸ್, ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್, ಇವೆಲ್ಲ ಮೇಜರ್ ಪಾರ್ಟ್ಸ್ ಆಫ್ ನ್ಯೂಟ್ರಿಯೆಂಟ್ಸು. ಇನ್ ಅಡಿಷನ್ ಫುಡ್ ಆಲ್ಸೋ ಕಂಟೇನ್ಸ್ ಡಯಟ್ರಿ ಫೈಬರ್ಸ್ ಆ್ಯಂಡ್ ವಾಟರ್ ವಿಚ್ ಆರ್ ಆಲ್ಸೋ ನೀಡೆಡ್ ಬೈ ಅವರ್ ಬಾಡಿ. ಅಂದರೆ ಇದೆಲ್ಲ ಮೇಜರ್ ನ್ಯೂಟ್ರಿಯೆಂಟ್ಸ್ ಆದಮೇಲೆ ನಮ್ಮ ಫುಡ್ಡಲ್ಲಿ ಡಯಟ್ರಿ ಫೈಬರ್ಸ್ ಮತ್ತು ವಾಟರ್ ಅಂತೂ ಇದ್ದೇ ಇರುತ್ತೆ, ಅದು ನಮ್ಮ ಬಾಡಿಗೆ ಇಂಪಾರ್ಟೆಂಟ್ ಇರೋದು. ಇವೆಲ್ಲ ನೋಡೋಣ ಬನ್ನಿ, ಏನು ಮೇಜರ್ ನ್ಯೂಟ್ರಿಯೆಂಟ್ಸ್, ಕಾರ್ಬೋಹೈಡ್ರೇಟ್ಸ್ ಅಂತ ಏನು, ಡಯಟ್ರಿ ಫೈಬರ್ಸ್ ಅಂತ ಏನು, ಮುಂದೆ ಎಲ್ಲ ಕೊಟ್ಟಿದ್ದಾರೆ ನೋಡೋಣ. ಡು ಆಲ್ ಫುಡ್ಸ್ ಕಂಟೇನ್ಸ್ ಆಲ್ ದಿಸ್ ನ್ಯೂಟ್ರಿಯೆಂಟ್ಸ್? ವಿತ್ ಸಮ್ ಸಿಂಪಲ್ ಮೆಥಡ್ಸ್ ವಿ ಕ್ಯಾನ್ ಟೆಸ್ಟ್ ವೆದರ್ ಕುಕ್ಡ್ ಫುಡ್ ಆರ್ ಅ ರಾ ಇಂಗ್ರೀಡಿಯೆಂಟ್ ಕಂಟೇನ್ಸ್ ಒನ್ ಆರ್ ಮೋರ್ ದೀಸ್ ನ್ಯೂಟ್ರಿಯೆಂಟ್ಸ್. ಅಂದರೆ ಎಲ್ಲ ಫುಡ್ಡಲ್ಲೂ ಎಲ್ಲ ನ್ಯೂಟ್ರಿಯೆಂಟ್ಸ್ ಇರುತ್ತಾ? ಇರಲ್ಲ. ಕೆಲವು ಫುಡ್ಡಲ್ಲಿ ಒಂದು ಇದು ರಿಚ್ ಇರುತ್ತೆ, ಇನ್ನೊಂದು ಫುಡ್ಡಲ್ಲಿ ಇನ್ನೊಂದು ರಿಚ್ ಇರುತ್ತೆ. ನಾವು ಮತ್ತು ಸಿಂಪಲ್ ಮೆಥಡ್ಸಲ್ಲಿ ಟೆಸ್ಟ್ ಮಾಡ್ಬೋದು. ಕುಕ್ಡ್ ಫುಡ್ಡು ಇಲ್ಲ ರಾ ಇಂಗ್ರೀಡಿಯೆಂಟಲ್ಲಿ ಯಾವುದಿದೆ, ನಮ್ಮ ಕಾಂಪೊನೆಂಟ್ ಯಾವ ನ್ಯೂಟ್ರಿಯೆಂಟ್ ಇದೆ ಅಂತ ಟೆಸ್ಟ್ ಮಾಡ್ಬೋದು. ಅದನ್ನು ಹೇಳ್ತಾರೆ. ದ ಟೆಸ್ಟ್ ಫಾರ್ ಪ್ರೆಸೆನ್ಸ್ ಆಫ್ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್ ಆ್ಯಂಡ್ ಫ್ಯಾಟ್ಸ್ ಆರ್ ಸಿಂಪ್ಲರ್ ಟು ಡೂ ಆ್ಯಸ್ ಕಂಪೇರ್ಡ್ ಟು ಟೆಸ್ಟ್ ಫಾರ್ ಅದರ್ ನ್ಯೂಟ್ರಿಯೆಂಟ್ಸ್. ಅಂದರೆ ಈಗ ನಾವು ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್ ಮತ್ತು ಫ್ಯಾಟ್ಸ್ನ ಟೆಸ್ಟ್ ಮಾಡಬೇಕಂದ್ರೆ ತುಂಬ ಸಿಂಪಲ್ ಟೆಸ್ಟ್ಗಳಿದ್ದಾವೆ, ಅದನ್ನು ಕೊಟ್ಟಿದ್ದಾರೆ ನೋಡೋಣ.
ಲೆಟ್ ಅಸ್ ಡೂ ದಿಸ್ ಟೆಸ್ಟ್ ಆ್ಯಂಡ್ ರೆಕಾರ್ಡ್ ಆಲ್ ಅವರ್ ಅಬ್ಸರ್ವೇಷನ್ಸ್. ಈ ಥರ ಟೆಸ್ಟ್ ಈಗ ಕೊಟ್ಟಿದ್ದಾರೆ, ಅದನ್ನೆಲ್ಲ ಟೆಸ್ಟ್ ಮಾಡಿ ಟೇಬಲ್ 2.2 ನಾವು ನೋಟ್ ಮಾಡೋಣ ಅಂತೇಳಿ. ಇಲ್ಲಿ ಟೇಬಲ್ 2.2. ಅದಕ್ಕೂ ಮುಂಚೆ ಇಲ್ಲಿ ನಿಮಗೆ 3 ಇಂಪಾರ್ಟೆಂಟ್ ಬಾಕ್ಸ್ ಕೊಟ್ಟಿದ್ದಾರೆ ನೋಡಿ. A dilute solution of iodine can be prepared by adding a few drops of tincture iodine to a test tube of filled with water. ಅಂದರೆ ಡೈಲ್ಯೂಟ್ ಸೊಲ್ಯೂಷನ್ ಆಫ್ ಅಯೋಡಿನ್ ಹೆಂಗೆ ಪ್ರಿಪೇರ್ ಮಾಡ್ಬೋದು ಅಂದರೆ, ನಿಮಗೆ ಟೆಸ್ಟ್ ಟ್ಯೂಬ್ ತೊಗೊಂಡು ಫುಲ್ ವಾಟರ್ನ ಫಿಲ್ ಮಾಡಿಬಿಟ್ಟು ಒಂದು ಟಿಂಚರಷ್ಟು ಅಯೋಡಿನ್ ಹಾಕಿದ್ರೆ ನಿಮ್ಗೆ ಡೈಲ್ಯೂಟ್ ಸೊಲ್ಯೂಷನ್ ಆಫ್ ಅಯೋಡಿನ್ ಪ್ರಿಪೇರ್ ಮಾಡ್ಬೋದು. ನೆಕ್ಸ್ಟ್ ಸೆಕೆಂಡ್ ಬಂದ್ಬಿಟ್ಟು ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಕ್ಯಾನ್ ಬಿ ಪ್ರಿಪೇರ್ಡ್ ಬೈ ಡಿಸಾಲ್ವಿಂಗ್ 2 ಗ್ರಾಮ್ ಕಾಪರ್ ಸಲ್ಫೇಟ್ ಇನ್ 100 ml ಆಫ್ ವಾಟರ್. 100 ml ಆಫ್ ವಾಟರ್ಗೆ 2 ಗ್ರಾಮ್ ಆಫ್ ಕಾಪರ್ ಸಲ್ಫೇಟ್ನ ನಾವು ಡಿಸಾಲ್ವ್ ಮಾಡ್ತಾರೆ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ನ ಪ್ರಿಪೇರ್ ಮಾಡ್ಬೋದು. ನೆಕ್ಸ್ಟ್ ಥರ್ಡ್ ಒಂದು ಬಂದ್ಬಿಟ್ಟು 10 ಗ್ರಾಮ್ ಆಫ್ ಕಾಸ್ಟಿಕ್ ಸೋಡಾ ಡಿಸಾಲ್ವ್ಡ್ ಇನ್ 100 ml ಆಫ್ ವಾಟರ್ ಮೇಕ್ಸ್ ದ ರಿಕ್ವೈರ್ಡ್ ಸೊಲ್ಯೂಷನ್ ಆಫ್ ಕಾಸ್ಟಿಕ್ ಸೋಡಾ. ಅಷ್ಟೇ. ಇದು ನಾರ್ಮಲ್ 3 ನಿಮಗೆ ನಾಲೆಡ್ಜ್ ಪರ್ಪಸಾಗಿ ಕೊಟ್ಟಿದ್ದಾರೆ, ಇದನ್ನು ಸಪ್ರೇಟಾಗಿ ಕೊಟ್ಟಿದ್ದಾರೆ ನೋಡಿ. ಜಸ್ಟ್ ನಿಮಗೆ ಸೈನ್ಸ್ ನಾಲೆಡ್ಜ್ ಪರ್ಪಸ್ ಅಷ್ಟೇ. ನೆಕ್ಸ್ಟು, for carrying out this test you will need solutions of iodine, copper sulfate and caustic soda. ಅಂದರೆ ಇದೆಲ್ಲ ಟೆಸ್ಟ್ ಈ 3 ನಿಮಗೆ ಕೊಟ್ಟಿದ್ದಾರೆ ಅಷ್ಟೇ. ಈಗ ನೀವು ರಿಯಲ್ ಆಗಿ ಎಕ್ಸ್ಪೆರಿಮೆಂಟ್ ಮಾಡ್ಬೇಕಂದ್ರೆ ಈ ಥರ ನೀವು ಪ್ರಿಪೇರ್ ಮಾಡ್ಕೋಬೇಕಂತ ಕೊಟ್ಟಿದ್ದಾರೆ. ಈಗ ಅದೇ ಇಲ್ಲಿ ನಿಮಗೆ ಟೆಸ್ಟ್ ಮಾಡ್ಬೇಕಂದ್ರೆ ಈ 3 ಬೇಕೇ ಬೇಕಲ್ವಾ. ಡೈಲ್ಯೂಟ್ ಸೊಲ್ಯೂಷನ್ ಆಫ್ ಅಯೋಡಿನ್ ಬೇಕು, ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಬೇಕು, ಸೊಲ್ಯೂಷನ್ ಆಫ್ ಕಾಸ್ಟಿಕ್ ಸೋಡಾ ಬೇಕು. ಪ್ರಿಪ್ರೇಷನ್ ಅಂತೂ ನೋಡಿದ್ವಿ ಹೆಂಗೆ ಮಾಡೋದಂತ. ಈಗ ಅದರಿಂದ ಹೆಂಗೆ ಟೆಸ್ಟ್ ಮಾಡೋದು ನೋಡೋಣ ಬನ್ನಿ. ಯು ವಿಲ್ ಆಲ್ಸೋ ನೀಡ್ ಅ ಫ್ಯೂ ಟೆಸ್ಟ್ ಟ್ಯೂಬ್ಸ್ ಆ್ಯಂಡ್ ಅ ಡ್ರಾಪರ್. ನಿಮಗೆ ಟೆಸ್ಟ್ ಟ್ಯೂಬ್ಸ್ ಬೇಕು. ಟೆಸ್ಟ್ ಟ್ಯೂಬ್ಸ್ ನೋಡಿದ್ರಲ್ಲ ಕೆಮಿಸ್ಟ್ರಿ ಲೆವೆಲೆಲ್ಲ. ಟೆಸ್ಟ್ ಟ್ಯೂಬ್ಸ್ ಮತ್ತು ಡ್ರಾಪರ್, ನಿಮಗೆ ಸೊಲ್ಯೂಷನ್ಸ್ನೆಲ್ಲ ತೊಗೊಂಡು ಇನ್ನೊಂದು ಕಡೆ ಡ್ರಾಪ್ ಮಾಡೋಕ್ಕೆ ಡ್ರಾಪರ್ ಅಂತ ಬರುತ್ತೆ, ಅದು ಬೇಕಾಗುತ್ತೆ. ಟ್ರೈ ದೀಸ್ ಟೆಸ್ಟ್ ಆನ್ ಕುಕ್ಡ್ ಫುಡ್ ಐಟಮ್ಸ್ ಆಸ್ ವೆಲ್ ಆಸ್ ರಾ ಮೆಟೀರಿಯಲ್ಸ್. ಎರಡು ನೀವು ಕುಕ್ಡ್ ಫುಡ್ ಐಟಮ್ಸಲ್ಲೂ ಟೆಸ್ಟ್ ಮಾಡ್ಬೋದು, ರಾ ಮೆಟೀರಿಯಲ್ಸ್ ಟೆಸ್ಟ್ ಮಾಡ್ಬೋದು. ಟೇಬಲ್ 2.2 shows you a way to record the observations from this test. Some food items given in this table you can conduct the test either with these or any other available food items. Do these tests carefully and do not try to eat or taste any chemicals. ಅಂದರೆ ನಿಮಗೆ ಎನಿ ಫುಡ್ ಐಟಮ್ಸ್ ಮೇಲೆ ನೀವು ಟ್ರೈ ಮಾಡ್ಬೋದು ಈ ಟೆಸ್ಟ್ನ. ಮತ್ತು ನೀವು ಟೆಸ್ಟ್ನ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಬೇಕಾಗುತ್ತೆ. ಮತ್ತು ನೀವು ಯಾವುದೇ ಯೂಸ್ ಮಾಡೋ ಕೆಮಿಕಲ್ಸ್ನ ನೀವು ಟೇಸ್ಟ್ ಮಾಡೋದು, ತಿನ್ನೋದು ಅವೆಲ್ಲ ಮಾಡೋ ಹಾಗಿಲ್ಲ. If the required solutions are not available in ready-made form, your teacher can prepare them as given in the box. ಅಂದರೆ ನಿಮಗೆ ಈ ಕಾಸ್ಟಿಕ್ ಸೋಡಾ ಮತ್ತು ಡೈಲ್ಯೂಟ್ ಸೊಲ್ಯೂಷನ್ ಆಫ್ ಅಯೋಡಿನ್, ಕಾಪರ್ ಸಲ್ಫೇಟಿಸ್ ನಿಮ್ಗೆ ಸಿಗಲಿಲ್ಲ ಅಂದರೆ ರೆಡಿಮೇಡಾಗಿ ಪ್ರಿಪೇರ್ ಮಾಡ್ಕೋಬೋದು. ಇಲ್ಲಿ ಬಾಕ್ಸಲ್ಲಿ ಕೊಟ್ಟಿದ್ದಾರಲ್ಲ, ನಾನು ಅವಾಗಲೇ ಹೇಳಿದ್ನಲ್ಲ, ಈ ಥರ ನೀವು ಪ್ರಿಪೇರ್ ಮಾಡ್ಕೋಬೋದು. Let us begin by testing different food items to see if they contain carbohydrates. ಈಗ ಫಸ್ಟು ಕಾರ್ಬೋಹೈಡ್ರೇಟ್ಸ್ ಇದೆಯಾ ಅಲ್ವಾ ಅಂತ ಟೆಸ್ಟ್ ಮಾಡೋಕ್ಕೆ ನಾವು ಫಸ್ಟ್ ಟೆಸ್ಟ್ನ ಮಾಡೋಣ. There are many types of carbohydrates. The main carbohydrates found in our food are in the form of starch and sugars. ಅಂದರೆ ಮೇನ್ ಕಾರ್ಬೋಹೈಡ್ರೇಟ್ಸ್ ಯಾವ ಫಾರ್ಮಲ್ಲಿ ಇರುತ್ತೆ ಫುಡ್ಡಲ್ಲಿ? ಸ್ಟಾರ್ಚ್ ಆ್ಯಂಡ್ ಶುಗರ್ಸಲ್ಲಿ. ಈಗ ನಿಮಗೆ ಸ್ಟಾರ್ಚು ಅಂದರೆ ಮಾಮೂಲಿ ಗ್ಲುಕೋಸ್ ಕೇಳಿದರೆ, ಶುಗರ್ ಅಂದರೆ ಶುಗರ್ ಫಾರ್ಮಲ್ಲಿ ಇರುತ್ತೆ. ವಿ ಕ್ಯಾನ್ ಈಸಿಲಿ ಟೆಸ್ಟ್ ಇಫ್ ಅ ಫುಡ್ ಐಟಮ್ ಕಂಟೈನ್ ಸ್ಟಾರ್ಚ್. ಅಂದರೆ ಈಗ ಸ್ಟಾರ್ಚ್ ಕಂಟೈನ್ ಮಾಡ್ತಿದೆಯೋ ಇಲ್ವೋ ಅಂತ ನಾವು ಈಸಿಯಾಗಿ ಟೆಸ್ಟ್ ಮಾಡ್ಬೋದು. ಬನ್ನಿ ನೋಡೋಣ. ಆ್ಯಕ್ಟಿವಿಟಿ 2 ಟೆಸ್ಟ್ ಫಾರ್ ಸ್ಟಾರ್ಚ್ ಕೊಟ್ಟಿದ್ದಾರೆ. ಟೇಕ್ ಅ ಸ್ಮಾಲ್ ಕ್ವಾಂಟಿಟಿ ಆಫ್ ಅ ಫುಡ್ ಐಟಮ್ ಆರ್ ಅ ರಾ ಇಂಗ್ರೀಡಿಯೆಂಟ್. ಅಂದರೆ ಯಾವ್ದಾರ ನಿಮ್ಮ ಫುಡ್ ತೊಗೋಬೋದು, ಅದು ಇದಿರಬೇಕಾದ್ರೆ ಕಾರ್ಬೋಹೈಡ್ರೇಟ್ಸು. ಪುಟ್ 2 to 3 ಆಫ್ ಡೈಲ್ಯೂಟ್ ಅಯೋಡಿನ್ ಸೊಲ್ಯೂಷನ್ ಆನ್ ಇಟ್. ಈ 2 to 3 ಡ್ರಾಪ್ಸು ನೀವು ಡೈಲ್ಯೂಟ್ ಅಯೋಡಿನ್ ಸೊಲ್ಯೂಷನ್ ಹಾಕಬೇಕು ನೀವು ಯಾವ ಫುಡ್ ಐಟಮ್ ತೊಗೊಂಡಿದ್ರೆ. ಅಬ್ಸರ್ವ್ ಇಫ್ ದೇರ್ ಇಸ್ ಎನಿ ಚೇಂಜ್ ಇನ್ ದ ಕಲರ್ ಆಫ್ ಫುಡ್ ಐಟಮ್. ಯಾವ ಫುಡ್ ಐಟಮಲ್ಲಿ ಏನೋ ಕಲರ್ ಚೇಂಜ್ ಆಗುತ್ತೆ ಅಂತ ಅಬ್ಸರ್ವ್ ಮಾಡಬೇಕು. ಅದು ಡಿ ಟರ್ನ್ ಬ್ಲೂ ಬ್ಲ್ಯಾಕ್, ಅದೇನೋ ಬ್ಲೂ ಬ್ಲ್ಯಾಕ್ ಕಲರ್ ಆಗಿ ಟರ್ನ್ ಆಯ್ತಾ? ಬ್ಲೂ ಬ್ಲ್ಯಾಕ್ ಕಲರ್ ಇಂಡಿಕೇಟ್ಸ್ ದಟ್ ಇಟ್ ಕಂಟೈನ್ಸ್ ಸ್ಟಾರ್ಚ್. ನೀವು ಯಾವ್ದಾರ ಫುಡ್ ಐಟಮ್ಸ್ಗೆ ಫ್ಯೂ ಡ್ರಾಪ್ಸ್ ಆಫ್ ಡೈಲ್ಯೂಟ್ ಅಯೋಡಿನ್ ಸೊಲ್ಯೂಷನ್ ಹಾಕಿದೆ, ಬ್ಲೂ ಬ್ಲ್ಯಾಕ್ ಕಲರ್ ಅದು ಚೇಂಜ್ ಆದರೆ, ಸೊ ಏನರ್ಥ ಅಂದರೆ ಆ ಫುಡ್ ಐಟಮಲ್ಲಿ ಸ್ಟಾರ್ಚ್ ಇದೆ, ಕಾರ್ಬೋಹೈಡ್ರೇಟ್ಸ್ ಇದೆ ಅಂತ ಅರ್ಥ. ರಿಪೀಟ್ ದಿಸ್ ಟೆಸ್ಟ್ ವಿತ್ ಅದರ್ ಫುಡ್ ಐಟಮ್ಸ್ ಟು ಫೈಂಡ್ ಔಟ್ ವಿಚ್ ಆಫ್ ದಿಸ್ ಕಂಟೈನ್ಸ್ ಸ್ಟಾರ್ಚ್. ಅಂದರೆ ಈಗ ತುಂಬ ಡಿಫ್ರೆಂಟ್ ಫುಡ್ ಐಟಮ್ಸ್ ಟೆಸ್ಟ್ ಮಾಡಿ ಆಮೇಲೆ ಅದೆಲ್ಲ ನಿಮ್ಗೆ ಅಬ್ಸರ್ವೇಷನ್ಸ್ನ ಈ ಟೇಬಲಲ್ಲಿ ಫಿಲ್ ಮಾಡಿ. ಇನ್ನು ಫುಡ್ ಐಟಮ್ಸಲ್ಲಿ ನೋಡಿ ಎಷ್ಟು ಇಲ್ಲಿ ರಾ ಪೊಟ್ಯಾಟೊ, ಮಿಲ್ಕ್, ಗ್ರೌಂಡ್ನಟ್, ಅನ್ಕುಕ್ ಪೌಡರ್ಡ್ ರೈಸ್ ಅಂತೆಲ್ಲ ಕೊಟ್ಟಿದ್ರು. ನೀವು ಇಷ್ಟ ಬಂದಿದ್ದು ಫುಡ್ ಐಟಮ್ಸ್ ಹಾಕ್ಕೊಳ್ಳಿ. ನಿಮ್ಗೆ ಅದು ಟೆಸ್ಟ್ ಮಾಡಿದ್ಮೇಲೆ ನಿಮ್ಗೆ ಬ್ಲೂ ಬ್ಲ್ಯಾಕ್ ಕಲರ್ ಬಂತಂದರೆ ಈ ಸ್ಟಾರ್ಚ್ ಅನ್ನೋ ಕಾಲಮಲ್ಲಿ ಎಸ್ ಅಂತ ಹಾಕಿ, ಬರಲಿ ಅಂದರೆ ನೋ ಅಂತ ಹಾಕಿ, ಈ ಥರ ನೀವು ಟೇಬಲ್ ಹಾಕಿ ಫಿಲ್ ಮಾಡ್ಬೋದು.
ಟೆಸ್ಟ್ ಫಾರ್ ಸ್ಟಾರ್ಚ್ ಆಯಿತು. ಬನ್ನಿ ಟೆಸ್ಟ್ ಫಾರ್ ಪ್ರೋಟೀನ್ ನೋಡೋಣ. ಟೇಕ್ ಅ ಸ್ಮಾಲ್ ಕ್ವಾಂಟಿಟಿ ಆಫ್ ಫುಡ್ ಐಟಮ್ ಫಾರ್ ಟೆಸ್ಟಿಂಗ್. ಅಂದರೆ ನಾರ್ಮಲ್ ನೀವು ಸ್ವಲ್ಪ ಕ್ವಾಂಟಿಟಿ ತೊಗೋಬೇಕು ಫುಡ್ ಐಟಮ್. ಯಾಕಂದ್ರೆ ಡ್ರಾಪ್ಸ್ ನೀವು 2 to 3 ಡ್ರಾಪ್ಸ್ ಹಾಕ್ತೀರ ಅಷ್ಟೇ. ಇಫ್ ದ ಫುಡ್ ಯು ವಾಂಟ್ ಟು ಟೆಸ್ಟ್ ಈಸ್ ಅ ಸಾಲಿಡ್, ಅಂದರೆ ನೀವು ಯಾವ್ದು ತೊಗೊಂಡಿದ್ದೀರ ಫುಡ್ಡು ಅದು ಸಾಲಿಡ್ ಆಗಿದೆ, ಯು ಫಸ್ಟ್ ನೀಡ್ ಟು ಮೇಕ್ ಅ ಪೇಸ್ಟ್ ಆಫ್ ಇಟ್ ಆರ್ ಪೌಡರ್ ಇಟ್. ಅಂದರೆ ನೀವು ಈಗ ಏನಾದ್ರು ನೀವು ಸಾಲಿಡ್ ಐಟಮ್ ಆಗಿರೋ ಫುಡ್ ತೊಗೊಂಡ್ರೆ ಅದನ್ನು ನೀವು ಫಸ್ಟ್ ಪೇಸ್ಟ್ ಮಾಡಬೇಕು, ಇಲ್ಲ ಪೌಡರ್ ಫಾರ್ಮಲ್ಲಿ ಮಾಡಬೇಕು. ಗ್ರೈಂಡ್ ಆರ್ ಮ್ಯಾಶ್ ಸ್ಮಾಲ್ ಕ್ವಾಂಟಿಟಿ ಆಫ್ ಫುಡ್ ಐಟಮ್. ಈಗ ನೀವು ಫುಲ್ಲು ಸ್ಮ್ಯಾಶ್ ಮಾಡ್ಬಿಟ್ಟು ಅದನ್ನು ಫುಲ್ಲು ಪೇಸ್ಟ್ ಥರ ಮಾಡಿದ್ಮೇಲೆ ಪುಟ್ ಸಮ್ ಆಫ್ ದಿಸ್ ಇನ್ ಅ ಕ್ಲೀನ್ ಟೆಸ್ಟ್ ಟ್ಯೂಬ್. ಅದನ್ನು ನೀವು ಕ್ಲೀನ್ ಟೆಸ್ಟ್ ಟ್ಯೂಬಲ್ಲಿ ಹಾಕಬೇಕು. ಆಮೇಲೆ 10 ಡ್ರಾಪ್ಸ್ ಆಫ್ ವಾಟರ್ ಹಾಕಬೇಕು. ಅದೇ ಪೇಸ್ಟಿಗೆ ನೀವು ಟೆಸ್ಟ್ ಟ್ಯೂಬಲ್ಲಿ ಹಾಕ್ಬಿಟ್ಟು 10 ಡ್ರಾಪ್ಸ್ ಆಫ್ ವಾಟರ್ ಹಾಕ್ತೀರಾ ಆ್ಯಂಡ್ ಶೇಕ್ ದ ಟೆಸ್ಟ್ ಟ್ಯೂಬ್. ಆಮೇಲೆ ಟೆಸ್ಟ್ ಟ್ಯೂಬ್ನ ಕ್ಲೋಸ್ ಮಾಡ್ಕೊಂಡು ಶೇಕ್ ಮಾಡಬೇಕು. ನಾವು ಯೂಸಿಂಗ್ ಅ ಡ್ರಾಪರ್ ಆ್ಯಡ್ 2 ಡ್ರಾಪ್ಸ್ ಆಫ್ ಸೊಲ್ಯೂಷನ್ ಆಫ್ ಕಾಪರ್ ಸಲ್ಫೇಟ್. ಈಗ ಶೇಕ್ ಮಾಡಿದ್ಮೇಲೆ ನೀವು 2 ಡ್ರಾಪ್ಸ್ ಆಫ್ ಕಾಪರ್ ಸಲ್ಫೇಟ್ನ ಹಾಕಬೇಕು ಡ್ರಾಪರ್ ಯೂಸ್ ಮಾಡಿಕೊಂಡು, ಆ್ಯಂಡ್ 10 ಡ್ರಾಪ್ಸ್ ಆಫ್ ಸೊಲ್ಯೂಷನ್ ಆಫ್ ಕಾಸ್ಟಿಕ್ ಸೋಡಾ. 2 ಡ್ರಾಪ್ಸ್ ಆಫ್ ಕಾಪರ್ ಸಲ್ಫೇಟ್ ಆದಮೇಲೆ 10 ಡ್ರಾಪ್ಸ್ ಆಫ್ ಸೊಲ್ಯೂಷನ್ ಆಫ್ ಕಾಸ್ಟಿಕ್ ಸೋಡಾ ಹಾಕಬೇಕು. ಎಲ್ಲಿಗೆ? ಟು ದ ಟೆಸ್ಟ್ ಟ್ಯೂಬ್. ಶೇಕ್ ವೆಲ್ ಆ್ಯಂಡ್ ಲೆಟ್ ದ ಟೆಸ್ಟ್ ಟ್ಯೂಬ್ ಸ್ಟ್ಯಾಂಡ್ ಫಾರ್ ಅ ಫ್ಯೂ ಮಿನಿಟ್ಸ್. ಚೆನ್ನಾಗಿ ನೀವು ಶೇಕ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬಿಡಬೇಕು ನೀವು, ಫ್ಯೂ ಮಿನಿಟ್ಸ್ ಗಟ್ಟಲೆ. ವಾಟ್ ಯು ಸಿ ಡಿಡ್ ದ ಕಂಟೆಂಟ್ಸ್ ಆಫ್ ಟೆಸ್ಟ್ ಟ್ಯೂಬ್ ಟರ್ನ್ ವೈಲೆಟ್? ಅಂದರೆ ಈಗ ಟೆಸ್ಟ್ ಟ್ಯೂಬಲ್ಲಿ ಇತ್ತಲ್ಲ ಅದೇನಾರ ಕಲರ್ ಚೇಂಜ್ ಆಯಿತಾ ವೈಲೆಟ್ಗೆ? ಆ ವೈಲೆಟ್ ಕಲರ್ ಚೇಂಜ್ ಆದರೆ ಅದೇನು ಇಂಡಿಕೇಟ್ ಮಾಡುತ್ತೆ ಅಂದರೆ ಅದರಲ್ಲಿ ಪ್ರೋಟೀನ್ಸ್ ಇದೆ ಅಂತ. ಆ ವೈಲೆಟ್ ಕಲರ್ ಇಂಡಿಕೇಟ್ಸ್ ದ ಪ್ರೆಸೆನ್ಸ್ ಆಫ್ ಪ್ರೋಟೀನ್ಸ್ ಇನ್ ದ ಫುಡ್ ಐಟಮ್. ಈಗ ಟೆಸ್ಟ್ ಫಾರ್ ಸ್ಟಾರ್ಚ್ ನೋಡಿದ್ವಿ, ಟೆಸ್ಟ್ ಫಾರ್ ಪ್ರೋಟೀನ್ಸ್ ನೋಡಿದ್ವಿ. ನಾವು ಯು ಕ್ಯಾನ್ ರಿಪೀಟ್ ದಿಸ್ ಟೆಸ್ಟ್ ಆನ್ ಫುಡ್ ಐಟಮ್ಸ್. ಡಿಫ್ರೆಂಟ್ ನಿಮ್ಗೆ ಇಷ್ಟ ಬಂದಿದ್ದ ಫುಡ್ ಐಟಮ್ಸಲ್ಲಿ ರಿಪೀಟ್ ಮಾಡ್ಬೋದು. ಆಮೇಲೆ ಈ ಟೇಬಲ್ 2.2 ಅಲ್ಲಿ ನೀವು ಫಿಲ್ ಮಾಡ್ಬೋದು. ನೋಡಿ ಇಲ್ಲಿ ನಿಮಗೆ ಪಿಕ್ಚರೈಸ್ ಮಾಡಿಕೊಟ್ಟಿದ್ದಾರೆ. ಪ್ರೋಟೀನ್ ಟೆಸ್ಟ್ಗೆ ಫಸ್ಟ್ ಅವನು ಪೇಸ್ಟ್ ಮಾಡಿ ಟೆಸ್ಟ್ ಟ್ಯೂಬಲ್ಲಿ ಹಾಕಿದ್ದಾನೆ. ಆಮೇಲೆ ವಾಟರ್ ಹಾಕಿ ಶೇಕ್ ಮಾಡಿದ್ದಾನೆ. ಇಲ್ಲಿ ಇದನ್ನು ಡ್ರಾಪರ್, ಈ ಡ್ರಾಪರಿಂದ ಅವನು 2 ಡ್ರಾಪ್ಸ್ ಆಫ್ ಕಾಪರ್ ಸಲ್ಫೇಟ್ ಹಾಕಿದ್ದಾನೆ, 10 ಡ್ರಾಪ್ಸ್ ಆಫ್ ಕಾಸ್ಟಿಕ್ ಸೋಡಾ ಹಾಕ್ತಾನೆ. ಆವಾಗ ನಿಮಗೆ ಅದು ವೈಲೆಟ್ ಕಲರ್ ಬಂದರೆ ಪ್ರೋಟೀನ್ ಇದೆ ಅಂತ ಅರ್ಥ. ಇಲ್ಲಿ ನಿಮ್ಗೆ ಇದು ಕೊಟ್ಟಿದ್ದಾರೆ ನೋಡಿ, ಸ್ಟಾರ್ಚ್ದು ಕೊಟ್ಟಿದ್ದಾರೆ. ಫುಡ್ ಐಟಮ್ ಮೇಲೆ ಅಯೋಡಿನ್ ಸೊಲ್ಯೂಷನ್ನ ಡ್ರಾಪರಿಂದ ಹಾಕ್ತಿದ್ದಾರೆ ನೋಡಿ. ಬನ್ನಿ ನೆಕ್ಸ್ಟ್ ಲಾಸ್ಟ್ ಟೆಸ್ಟ್ ಫಾರ್ ಫ್ಯಾಟ್ಸ್ ನೋಡೋಣ. ಟೇಕ್ ಅ ಸ್ಮಾಲ್ ಕ್ವಾಂಟಿಟಿ ಆಫ್ ಫುಡ್ ಐಟಮ್. ಅಂದರೆ ನಾರ್ಮಲ್ ಸ್ವಲ್ಪ ಕ್ವಾಂಟಿಟಿಯಲ್ಲಿ ತೊಗೊತೀರಾ. ವ್ರ್ಯಾಪ್ ಇಟ್ ಇನ್ ಅ ಪೀಸ್ ಆಫ್ ಪೇಪರ್ ಆ್ಯಂಡ್ ಕ್ರಷ್ ಇಟ್. ಈಗ ನೀವು ಪೇಪರಲ್ಲಿ ಫುಲ್ಲು ಅದನ್ನು ಕವರ್ ವ್ರ್ಯಾಪ್ ಮಾಡಿಬಿಟ್ಟು ಕ್ರಷ್ ಮಾಡಬೇಕು ಅದನ್ನು. ಟೇಕ್ ಕೇರ್ ದಟ್ ಪೇಪರ್ ಡಸ್ ನಾಟ್ ಟೇರ್. ಅಂದರೆ ನೀವು ಯಾವ ಥರ ಅಂದರೆ ಪೇಪರ್ ಅರ್ದಿಲ್ದಂಗೆ ನೀಟಾಗಿ ಕ್ರಷ್ ಮಾಡಬೇಕು ಅದನ್ನು. ನಾವು ಸ್ಟ್ರೇಟನ್ ದಿ ಪೇಪರ್ ಆ್ಯಂಡ್ ಅಬ್ಸರ್ವ್ ಇಟ್ ಕೇರ್ಫುಲಿ. ಈಗ ನಾವು ಪೇಪರ್ನ ತೆಗೆದ್ಬಿಟ್ಟು ಅಬ್ಸರ್ವ್ ಮಾಡಿ, ಡಸ್ ಇಟ್ ಹ್ಯಾವ್ ಎನಿ ಆಯಿಲಿ ಪ್ಯಾಚ್? ಪೇಪರ್ ತೆಗಿತೀರಲ್ಲ, ಪೇಪರ್ ಏನಾರು ನಿಮ್ಗೆ ಆಯಿಲಿ ಅನಿಸುತ್ತಾ? ಹೋಲ್ಡ್ ದಿ ಪೇಪರ್ ಅಗೇನ್ಸ್ಟ್ ಲೈಟ್. ಅಂದರೆ ನಿಮ್ಗೆ ಕಾಣಿಸ್ತಿಲ್ಲ ಅಂದರೆ ಸ್ವಲ್ಪ ಲೈಟ್ಗಾದರೂ ಆ ಪೇಪರ್ನ ಇಟ್ಟು ನೋಡಬೇಕು. ನೀವು ಏನಾದ್ರು ಆಯಿಲಿ ಥರ ಏನಾರು ನಿಮ್ಗೆ ಅನಿಸಿದ್ರೆ ಅದು ಫ್ಯಾಟ್ ಇದೆ ಅಂತ ಅರ್ಥ. ಪೇಪರ್ಗೆ ಏನಾರು ಆಯಿಲಿ ಥರ ಹತ್ಕೊಂಡಿದ್ರೆ. ಆನ್ ಆಯಿಲಿ ಪ್ಯಾಚ್ ಆನ್ ಪೇಪರ್ ಶೋಸ್ ದಟ್ ದ ಫುಡ್ ಐಟಮ್ಸ್ ಕಂಟೇನ್ ಫ್ಯಾಟ್. ಆ ಫ್ಯಾಟ್ ಇದ್ದರೆ ನಿಮಗೆ ಆ ಪೇಪರಲ್ಲಿ ಆಯಿಲಿ ಪ್ಯಾಚ್ ಎಲ್ಲ ಇರುತ್ತೆ, ಅದರಿಂದ ನೀವು ಕನ್ಸಿಡರ್ ಮಾಡ್ಕೋಬೋದು ಇದರಲ್ಲಿ ಫ್ಯಾಟ್ ಇದೆ ಅಂತ. ದ ಫುಡ್ ಐಟಮ್ಸ್ ಮೇ ಸಮಟೈಮ್ಸ್ ಕಂಟೈನ್ ಅ ಲಿಟಲ್ ವಾಟರ್ ಇರ್ಬೋದು ಫುಡ್ ಐಟಮ್ಸಲ್ಲಿ. ದೇರ್ ಫಾರ್ ಆಫ್ಟರ್ ಯು ಹ್ಯಾವ್ ರಬ್ಡ್ ಅನ್ ಐಟಮ್ ಆನ್ ಪೇಪರ್, ಲೆಟ್ ದ ಪೇಪರ್ ಡ್ರೈ ಫಾರ್ ಅ ವೈಲ್. If there were any water that may have come from food, it would dry up after some time. If no oily patch shows up after this, the food item does not contain any fat. ಕೆಲವು ಫುಡ್ ಐಟಮ್ ವಾಟರು ಬರ್ಬೋದು. ವಾಟರ್ ನೀವು ಅದಕ್ಕೆ ಸ್ವಲ್ಪ ಬಿಟ್ಬಿಡ್ಬೇಕು ಪೇಪರ್ನ ಡ್ರೈ ಆಗೋಕ್ಕೆ. ವಾಟರ್ ಇದ್ದರೆ ಅದು ಒಣಗೋಗುತ್ತೆ. ಆಯಿಲ್ ಇದ್ದಿದ್ದರೆ ಒಣಗೋಗೋದಿಲ್ಲ, ಆಯಿಲ್ ಇದ್ದರೆ ಕಾಣಿಸುತ್ತೆ. ಆವಾಗ ನೀವು ಕನ್ಸಿಡರ್ ಮಾಡ್ಬೋದು ಫ್ಯಾಟ್ ಇದೆ ಅಂತ. ನಿಮ್ಗೆ ಬರೇ ವಾಟರ್ ಬಂದ್ಬಿಟ್ಟು ಡ್ರೈ ಆಗ್ಬಿಟ್ಟು ಏನೂ ಇಲ್ಲ ಅಂದರೆ ಫ್ಯಾಟ್ ಇಲ್ಲ ಅಂತ ಅರ್ಥ ಅದರಲ್ಲಿ. ವಾಟ್ ಡು ದೀಸ್ ಟೆಸ್ಟ್ ಶೋ? ಆರ್ ಫ್ಯಾಟ್ಸ್, ಪ್ರೋಟೀನ್ಸ್ ಆ್ಯಂಡ್ ಸ್ಟಾರ್ಚ್ ಪ್ರೆಸೆಂಟ್ ಇನ್ ಆಲ್ ಫುಡ್ ಐಟಮ್ಸ್ ದಟ್ ಯು ಟೆಸ್ಟೆಡ್? ಈಗ ನೀವು ಟೆಸ್ಟ್ ಮಾಡಿದ್ರಲ್ಲ ಅದೆಲ್ಲದರಲ್ಲೂ ನಿಮ್ಗೆ ಪ್ರೋಟೀನ್ಸು, ಸ್ಟಾರ್ಚು, ಫ್ಯಾಟ್ಸ್ ಎಲ್ಲ ಇತ್ತಾ? ಡಸ್ ದ ಫುಡ್ ಐಟಮ್ ಕಂಟೈನ್ ಮೋರ್ ದೆನ್ 1 ನ್ಯೂಟ್ರಿಯೆಂಟ್? ಈ ಮೂರು ಒಂದೇ ಫುಡ್ ಐಟಮಲ್ಲಿ ಯಾರು ನೋಡಿದ್ರಾ? ಅಥವಾ ಯಾವ್ದಾರ ಫುಡ್ ಐಟಮಲ್ಲಿ 2ಕ್ಕಿಂತ ಜಾಸ್ತಿ ನಿಮಗೆ ನ್ಯೂಟ್ರಿಯೆಂಟ್ ಸಿಗುತ್ತಾ? ಡೂ ಫೈಂಡ್ ಎನಿ ಫುಡ್ ಐಟಮ್ ದಟ್ ಡಸ್ ನಾಟ್ ಕಂಟೈನ್ ಎನಿ ಆಫ್ ದಿಸ್ ನ್ಯೂಟ್ರಿಯೆಂಟ್ಸ್? ಈಗ ಇದೆಲ್ಲ ಇರೋ ಫುಡ್ ಐಟಮ್ಸ್ ನೋಡಿದ್ವಿ, ಇದು ಯಾವುದೂ ಇಲ್ಲದೆ ಇರೋ ಅದರ ಫುಡ್ ಐಟಮ್ ಇದೆಯಾ? ವಿ ಟೆಸ್ಟೆಡ್ ಫುಡ್ ಐಟಮ್ಸ್ ಫಾರ್ 3 ನ್ಯೂಟ್ರಿಯೆಂಟ್ಸ್: ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್ ಆ್ಯಂಡ್ ಫ್ಯಾಟ್ಸ್. ಈ ಮೂರಕ್ಕೆ ನಾವು ಟೆಸ್ಟ್ ಮಾಡಿದ್ವಿ. ದೇರ್ ಆರ್ ಆಲ್ಸೋ ಅದರ್ ನ್ಯೂಟ್ರಿಯೆಂಟ್ಸ್ ಲೈಕ್ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ ದಟ್ ಆರ್ ಪ್ರೆಸೆಂಟ್ ಇನ್ ಡಿಫ್ರೆಂಟ್ ಫುಡ್ ಐಟಮ್ಸ್. ವೈ ಡು ವಿ ನೀಡ್ ಆಲ್ ದೀಸ್ ನ್ಯೂಟ್ರಿಯೆಂಟ್ಸ್? ಈಗ ನಾವು ಈ ಮೂರಿಗೆ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್ ಆ್ಯಂಡ್ ಫ್ಯಾಟ್ಸಿಗೆ ಟೆಸ್ಟ್ ಮಾಡಿದ್ವಿ. ಈಗ ಆಲ್ಸೋ ನಿಮ್ಗೆ ಇನ್ನೂ ಬೇರೆ ನ್ಯೂಟ್ರಿಯೆಂಟ್ಸ್ ಇದೆ, ಯಾವುದು? ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್. ಇವೆಲ್ಲ ಏನಕ್ಕೆ ಇಂಪಾರ್ಟೆಂಟ್ ಅಂತ ನೋಡೋಣ ಬನ್ನಿ. ವಾಟ್ ಡು ವೇರಿಯಸ್ ನ್ಯೂಟ್ರಿಯೆಂಟ್ಸ್ ಡೂ ಫಾರ್ ಅವರ್ ಬಾಡಿ? ಈ ಫಸ್ಟ್ ನ್ಯೂಟ್ರಿಯೆಂಟ್ಸ್ ಏನೇನು ನಮಗೆ ಹೆಲ್ಪ್ ಬಾಡಿಗೆ ಅಂತ ನೋಡ್ಬಿಡೋಣ ಬನ್ನಿ.
Carbohydrates mainly provide energy to our body. Fats also give us energy. In fact, fats give much more energy as compared to the same amount of carbohydrates. ಈಗ ಕಾರ್ಬೋಹೈಡ್ರೇಟ್ಸ್ ಬಂದ್ಬಿಟ್ಟು ಮೇಯ್ನ್ ಎನರ್ಜಿ ಪ್ರೊವೈಡ್ ಮಾಡುತ್ತೆ. ಫ್ಯಾಟ್ಸು ಕೂಡ ಪ್ರೊವೈಡ್ ಮಾಡುತ್ತೆ, ಅದು ಕಾರ್ಬೋಹೈಡ್ರೇಟ್ಸ್ಗಿಂತ ಜಾಸ್ತಿ ಎನರ್ಜಿ ಕೊಡುತ್ತೆ ಫ್ಯಾಟ್ಸ್ ಬಂದ್ಬಿಟ್ಟು. ಸೇಮ್ ಕ್ವಾಂಟಿಟಿ ನೀವು ಕಾರ್ಬೋಹೈಡ್ರೇಟ್ಸ್ ಫ್ಯಾಟ್ಸ್ ತೊಗೊಂಡ್ರೆ ಅದರಲ್ಲಿ ಫ್ಯಾಟ್ಸ್ ನಿಮಗೆ ಜಾಸ್ತಿ ಎನರ್ಜಿ ಕೊಡುತ್ತೆ. ಫ್ಯಾಟ್ಸ್ ಆ್ಯಂಡ್ ಕಾರ್ಬೋಹೈಡ್ರೇಟ್ಸ್ ಆರ್ ಆಲ್ಸೋ ಕಾಲ್ಡ್ ಎನರ್ಜಿ ಗಿವಿಂಗ್ ಫುಡ್ಸ್. ಅದಕ್ಕೆ ಇವೆರಡರಿಂದ ನಿಮಗೆ ಎನರ್ಜಿ ಸಿಗೋದ್ರಿಂದ ಇವೆರಡರಿಂದ ಏನಂತ ಕರೀತಾರೆ, ಎನರ್ಜಿ ಗಿವಿಂಗ್ ಫುಡ್ಸ್ ಅಂತ ಕರೀತಾರೆ. ಪ್ರೋಟೀನ್ಸ್ ಆರ್ ನೀಡೆಡ್ ಫಾರ್ ದ ಗ್ರೋತ್ ಆ್ಯಂಡ್ ರಿಪೇರ್ ಆಫ್ ಅವರ್ ಬಾಡಿ. ಅಂದರೆ ನಮ್ಮ ಬಾಡಿದು ಬೆಳವಣಿಗೆ ಮತ್ತು ನಮ್ಮ ಬಾಡಿ ಒಳಗಡೆ ಏನೇನು ಪ್ರಾಬ್ಲಮ್ಸ್ ಎಲ್ಲಾದರೂ ರಿಪೇರ್ಗೆ ಏನು ಬೇಕು, ಪ್ರೋಟೀನ್ಸ್ ಬೇಕು. ಇಲ್ಲಿ ನಿಮಗೆ ಕೆಲವು ಕೊಟ್ಟಿದ್ದಾರೆ ನೋಡಿ, ಸೋರ್ಸಸ್ ಆಫ್ ಕಾರ್ಬೋಹೈಡ್ರೇಟ್ಸ್. ಈ ಪಿಕ್ಚರಲ್ಲಿ ನಿಮಗೆಲ್ಲ ವೀಟ್, ರೈಸ್ ಮತ್ತು ಮ್ಯಾಂಗೋ, ಪಪಾಯ ಇವೆಲ್ಲ ಕೊಟ್ಟಿದ್ದಾರೆ. ಇದರಲ್ಲೆಲ್ಲ ನಿಮಗೆ ಕಾರ್ಬೋಹೈಡ್ರೇಟ್ಸ್ ರಿಚ್ ಫುಡ್ ಐಟಮ್ಸು. ಇಲ್ಲಿ ನಿಮಗೆ ಫ್ಯಾಟ್ಸ್ ಕೊಟ್ಟಿದ್ದಾರೆ ನೋಡಿ. ಇವೆರಡು ಫ್ಯಾಟ್ಸ್ ನಿಮಗೆ ಮೇಲೆ ಕೆಳಗಿರೋದು. ಮೇಲಿಂದ ಬಂದ್ಬಿಟ್ಟು ಪ್ಲ್ಯಾಂಟ್ ಸೋರ್ಸಸ್ಸು, ಕೆಳಗಡೆ ಬಂದ್ಬಿಟ್ಟು ಅನಿಮಲ್ ಸೋರ್ಸಸ್. ಫುಡ್ಸ್ ಕಂಟೈನಿಂಗ್ ಸ್ಮಾಲ್ ಕ್ವಾಂಟಿಟೀಸ್. ನೆಕ್ಸ್ಟ್ ಇಲ್ಲಿ ಎಲ್ಲಿಂದ ಕಂಟಿನ್ಯೂ ಆಗಿದೆ, ಇಲ್ಲಿಂದ. ದೀಸ್ ಪ್ರೋಟೀನ್ಸ್ ಆರ್ ಆಫನ್ ಕಾಲ್ಡ್ ಬಾಡಿ ಬಿಲ್ಡಿಂಗ್ ಫುಡ್ಸ್. ಅಂದರೆ ಪ್ರೋಟೀನ್ಸಿಂದ ನಮಗೆ ಗ್ರೋತು ಮತ್ತು ರಿಪೇರ್ ಹೆಲ್ಪ್ ಆಗೋದ್ರಿಂದ ಇದಕ್ಕೆ ಏನಂತ ಕರಿತೀವಿ, ಬಾಡಿ ಬಿಲ್ಡಿಂಗ್ ಫುಡ್ ಅಂತ ಕರಿತೀವಿ. ಈಗ ಕಾರ್ಬೋಹೈಡ್ರೇಟ್ಸಿಗೆ ಮತ್ತು ಫ್ಯಾಟ್ಸಿಗೆ ನಾವು ಎನರ್ಜಿ ಗಿವಿಂಗ್ ಫುಡ್ ಅಂದರೆ ಇದಕ್ಕೆ ಬಾಡಿ ಬಿಲ್ಡಿಂಗ್ ಫುಡ್ಸ್. ವಿಟಮಿನ್ಸ್ ಹೆಲ್ಪ್ಸ್ ಇನ್ ಪ್ರೊಟೆಕ್ಟಿಂಗ್ ಅವರ್ ಬಾಡಿ ಅಗೇನ್ಸ್ಟ್ ಡಿಸೀಸಸ್. ಈಗ ನಮ್ಮ ಡಿಸೀಸಸ್ನ ಫೈಟ್ ಮಾಡೋಕ್ಕೆ ಹೆಲ್ಪ್ ಮಾಡೋದು ಯಾವುದು, ವಿಟಮಿನ್ಸ್. ವಿಟಮಿನ್ಸ್ ಆಲ್ಸೋ ಹೆಲ್ಪ್ ಇನ್ ಕೀಪಿಂಗ್ ಅವರ್ ಐಸ್, ಬೋನ್ಸ್, ಟೀತ್ ಆ್ಯಂಡ್ ಗಮ್ಸ್ ಹೆಲ್ತಿ. ಮೇಯ್ನ್ ನಮ್ಗೆ ಐಸು, ಬೋನ್ಸ್ ಮತ್ತು ಟೀತ್ ಆ್ಯಂಡ್ ಗಮ್ಸ್ನೆಲ್ಲ ಹೆಲ್ತಿಯಾಗಿ ಇಟ್ಕೋಬೇಕಂದ್ರೆ ಮೇಯ್ನ್ ಯಾವುದು, ವಿಟಮಿನ್ಸೇ ಕಾರಣ. ವಿಟಮಿನ್ಸ್ ಆರ್ ಆಫ್ ಡಿಫ್ರೆಂಟ್ ಕೈಂಡ್ಸ್ ನೋನ್ ಬೈ ಡಿಫ್ರೆಂಟ್ ನೇಮ್ಸ್. ವಿಟಮಿನ್ಸಲ್ಲಿ ನಿಮ್ಗೆ ಡಿಫ್ರೆಂಟ್ ಟೈಪ್ಸ್ ಬರುತ್ತೆ, ಡಿಫ್ರೆಂಟ್ ಕೈಂಡ್ಸ್ ಬರುತ್ತೆ. ಸಮ್ ಆಫ್ ದೀಸ್ ಆರ್ ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಡಿ, ವಿಟಮಿನ್ ಇ ಆ್ಯಂಡ್ ಕೆ. ನಿಮಗೆ ಸ್ವಲ್ಪ ಮೇಜರ್ ವಿಟಮಿನ್ಸ್ ಕೊಟ್ಟಿದ್ದಾರೆ. ದೆರ್ ಈಸ್ ಆಲ್ಸೋ ಅ ಗ್ರೂಪ್ ಆಫ್ ವಿಟಮಿನ್ಸ್ ಕಾಲ್ಡ್ ವಿಟಮಿನ್ ಬಿ ಕಾಂಪ್ಲೆಕ್ಸ್. ಆರ್ ಬಾಡಿ ನೀಡ್ಸ್ ಆಲ್ ಟೈಪ್ಸ್ ಆಫ್ ವಿಟಮಿನ್ಸ್ ಇನ್ ಸ್ಮಾಲ್ ಕ್ವಾಂಟಿಟೀಸ್. ಅಂದರೆ ನಿಮಗೆ ಡಿಫ್ರೆಂಟ್ ವಿಟಮಿನ್ಸ್ ಕೊಟ್ಟಿದ್ದಾರೆ ನೋಡಿ. ವಿಟಮಿನ್ ಎ, ವಿಟಮಿನ್ ಬಿ ಕಾಂಪ್ಲೆಕ್ಸ್, ವಿಟಮಿನ್ ಸಿ, ವಿಟಮಿನ್ ಡಿ, ಇ ಆ್ಯಂಡ್ ಕೆ. ಇವೆಲ್ಲವೂ ನಮ್ಮ ಬಾಡಿಗೆ ಸ್ವಲ್ಪ ಕ್ವಾಂಟಿಟಿಲಿ ಬೇಕೇ ಬೇಕು. ಈಗ ಎಲ್ಲ ವಿಟಮಿನ್ಸ್ ಏನೇನು ಯೂಸ್ ಮಾಡೋಣ ಬನ್ನಿ. ವಿಟಮಿನ್ ಎ ಕೀಪ್ಸ್ ಅವರ್ ಸ್ಕಿನ್ ಆ್ಯಂಡ್ ಐಸ್ ಹೆಲ್ತಿ. ವಿಟಮಿನ್ ಎ ಬಂದ್ಬಿಟ್ಟು ಮೇನ್ ಏನು, ನಮ್ಮ ಸ್ಕಿನ್ಗೆ ಮತ್ತು ನಮ್ಮ ಕಣ್ಣುಗಳಿಗೆ ಹೆಲ್ತಿಯಾಗಿ ಇಟ್ಕೊಳಕ್ಕೆ ಹೆಲ್ಪ್ ಮಾಡುತ್ತೆ. ವಿಟಮಿನ್ ಸಿ ಹೆಲ್ಪ್ಸ್ ಬಾಡಿ ಟು ಫೈಟ್ ಅಗೇನ್ಸ್ಟ್ ಮೆನಿ ಡಿಸೀಸಸ್. ವಿಟಮಿನ್ ಸಿ ಬಂದ್ಬಿಟ್ಟು ಆ್ಯಂಟಿ ಡಿಸೀಸ್, ನಮ್ಗೆ ಡಿಸೀಸಸ್ ಜೊತೆ ಫೈಟ್ ಮಾಡೋಕ್ಕೆ ವಿಟಮಿನ್ ಸಿ ಮೇನ್ ಬೇಕು. ವಿಟಮಿನ್ ಡಿ ಹೆಲ್ಪ್ಸ್ ಅವರ್ ಬಾಡಿ ಟು ಯೂಸ್ ಕ್ಯಾಲ್ಶಿಯಮ್ ಫಾರ್ ಬೋನ್ಸ್ ಆ್ಯಂಡ್ ಟೀತ್. ಅಂದರೆ ನಮ್ಮ ಬೋನ್ಸ್ಗೆ ಮತ್ತು ಟೀತ್ಗೆ ಸ್ಟ್ರಾಂಗ್ ಆಗಿರ್ಬೇಕಂದ್ರೆ ಮೇನ್ ಬೇಕಾದ್ರೆ ಕ್ಯಾಲ್ಶಿಯಮ್. ಅದು ಯಾವ್ದು ಪ್ರೊವೈಡ್ ಮಾಡುತ್ತೆ, ವಿಟಮಿನ್ ಡಿ. Foods that are rich in different vitamins are shown in figure 2.6 and figure 2.6 to figure 2.9. ಫಿಗರ್ 2.6 ಎಲ್ಲಿದೆ, ಇಲ್ಲಿದೆ ನೋಡಿ. ಫಿಗರ್ 2.6 ಬಂದ್ಬಿಟ್ಟು ವಿಟಮಿನ್ ಎ ನಿಮಗೆ ಪಪಾಯ, ಕ್ಯಾರೆಟ್, ಮ್ಯಾಂಗೋ ಕೊಡ್ತಿದ್ದಾರೆ. ವಿಟಮಿನ್ ಬಿ ಏನು ಕೊಟ್ಟಿದ್ದಾರೆ, 2.7 ವೀಟ್, ರೈಸ್, ಲಿವರು. ವಿಟಮಿನ್ ಸಿ ನಿಮ್ಗೆ ಆರೆಂಜ್, ಟೊಮ್ಯಾಟೊ, ಗೋವಾ, ಗ್ರೀನ್ ಚಿಲ್ಲಿ, ಲೆಮನ್, ಆಮ್ಲ. ವಿಟಮಿನ್ ಡಿ ಕೊಟ್ಟಿದ್ದಾರೆ ಫಿಶ್, ಎಗ್, ಲಿವರ್. ವಿಟಮಿನ್ ಡಿ ಆಲ್ಮೋಸ್ಟ್ ಮೀಟೇ ಇದೆ ಮತ್ತು ಮಿಲ್ಕ್ ಪ್ರಾಡಕ್ಟ್ಸ್ ಇದೆ. ನೆಕ್ಸ್ಟ್ ನೋಡೋಣ ಬನ್ನಿ. ಮಿನರಲ್ಸ್ ಆರ್ ನೀಡೆಡ್ ಬೈ ಅವರ್ ಬಾಡಿ ಇನ್ ಸ್ಮಾಲ್ ಅಮೌಂಟ್ಸ್. ಈಚ್ ಒನ್ ಈಸ್ ಎಸೆನ್ಷಿಯಲ್ ಫಾರ್ ಪ್ರಾಪರ್ ಗ್ರೋತ್ ಆಫ್ ಅವರ್ ಬಾಡಿ ಆ್ಯಂಡ್ ಟು ಮೇಂಟೈನ್ ಗುಡ್ ಹೆಲ್ತ್. ಅಂದರೆ ನಮ್ಮ ಮಿನರಲ್ಸು ಬೇಕು, ಲೀಟರ್ ಕ್ವಾಂಟಿಟೀಸಲ್ಲಿ ನಮ್ಮ ಮಿನರಲ್ಸ್ ಕೂಡ ಬೇಕು. ಸಮ್ ಸೋರ್ಸಸ್ ಆರ್ ಡಿಫ್ರೆಂಟ್ ಮಿನರಲ್ಸ್ ಆರ್ ಶೋನ್ ಇನ್ ಫಿಗರ್ 2.10. 2.9 2.10 ಅಲ್ಲಿ ಮಿನರಲ್ಸ್ ಕೊಟ್ಟಿದ್ದಾರೆ ನೋಡಿ. ಸಮ್ ಸೋರ್ಸ್ ಆಫ್ ಅಯೋಡಿನ್. ಅಂದರೆ ಇದರಲ್ಲಿ ನಿಮಗೆ ಅಯೋಡಿನ್ ಸಿಗುತ್ತೆ. ಈ ಜಿಂಜರಲ್ಲಿ ಮತ್ತು ನಿಮಗೆ ಇಲ್ಲಿ ಕೊಟ್ಟಿರೋ ಫುಡ್ಡಲ್ಲಿ ನಿಮಗೆ ಅಯೋಡಿನ್ ಮೇನ್ ಸಿಗುತ್ತೆ, ಅಯೋಡಿನಿಂದ. ಸಮ್ ಸೋರ್ಸ್ ಆಫ್ ಫಾಸ್ಫರಸ್ ಸಿಗುವಂಥದ್ದು ನಿಮ್ಗೆ ಫುಡ್ ಐಟಮ್ಸು. ಸಮ್ ಸೋರ್ಸಸ್ ಆಫ್ ಐರನ್ ಸಿಗುವಂಥ ಫುಡ್ ಐಟಮ್ಸು. ನಿಮ್ಗೆ ಕ್ಯಾಲ್ಶಿಯಂ ಸಿಗುವಂಥ ಫುಡ್ ಐಟಮ್ಸ್. ಅಂದರೆ ನಿಮಗೆ ಮಿನರಲ್ಸಿಂದ ನಿಮಗೆ ಕೆಲವು ಸ್ಪೆಸಿಫಿಕ್ ಕಾಂಪೊನೆಂಟ್ ಸಿಗುತ್ತೆ. ಕ್ಯಾಲ್ಶಿಯಂ, ಐರನ್, ಫಾಸ್ಫರಸ್, ಅಯೋಡಿನ್ ಇದೆಲ್ಲ ನಿಮಗೆ ಸಿಗುತ್ತೆ. ನೋಡ ಬನ್ನಿ.
Most food items usually have more than one nutrient. You may have noticed this while recording your observations in 2.2. ಅಂದರೆ ತುಂಬ ಫುಡ್ ಐಟಮ್ಸಲ್ಲಿ ಮೋರ್ ದೆನ್ ಒನ್ ನ್ಯೂಟ್ರಿಯೆಂಟ್ ಇರುತ್ತೆ, ಕೆಲವುದ್ರಲ್ಲಿ ಇರುತ್ತೆ, ನೋಡಿದ್ದೀರಾ ನೀವು. ವೈಲ್ ರೆಕಾರ್ಡಿಂಗ್ ಅಬ್ಸರ್ವೇಷನ್ 2.2 ನೀವು ಮಾಡಿರೋದ್ರಿಂದ ಅದರಲ್ಲಿ ಗೊತ್ತಾಗುತ್ತೆ. ಹವರ್ ಇನ್ ಅ ಗಿವನ್ ರಾ ಮೆಟೀರಿಯಲ್ ಒನ್ ಪರ್ಟಿಕ್ಯುಲರ್ ನ್ಯೂಟ್ರಿಯೆಂಟ್ ಮೇ ಬಿ ಪ್ರೆಸೆಂಟ್ ಇನ್ ಮಚ್ ಲಾರ್ಜರ್ ಕ್ವಾಂಟಿಟಿ ದೆನ್ ಅದರ್ಸ್. ಅಂದರೆ ನೀವು ಈಕ್ವಲ್ ಕ್ವಾಂಟಿಟಿಲಿ ಇರ್ತಾ, ನೀವು 2 or more ನ್ಯೂಟ್ರಿಯೆಂಟ್ಸ್ ಈಕ್ವಲ್ ಕ್ವಾಂಟಿಟಿ ಇರಲ್ಲ. ಒಂದು ರಿಚ್ಚಲ್ಲಿರುತ್ತೆ, ಒಂದು ಸ್ವಲ್ಪ ಕ್ವಾಂಟಿಟಿಲಿರುತ್ತೆ. ಫಾರ್ ಎಕ್ಸಾಂಪಲ್ ರೈಸ್ ಹ್ಯಾಸ್ ಮೋರ್ ಕಾರ್ಬೋಹೈಡ್ರೇಟ್ಸ್ ದೆನ್ ಅದರ್ ನ್ಯೂಟ್ರಿಯೆಂಟ್ಸ್. ಅಂದರೆ ರೈಸಲ್ಲಿ ಬಂದ್ಬಿಟ್ಟು ಮೇಯ್ನ್ ಕಾರ್ಬೋಹೈಡ್ರೇಟ್ಸ್, ಬೇರೆ ಯಾವುದೇ ನ್ಯೂಟ್ರಿಯೆಂಟ್ ಇರಲಿ ಅದು ತುಂಬ ಕಮ್ಮಿ ಕ್ವಾಂಟಿಟಿಲಿದೆ. ಬಟ್ ಜಾಸ್ತಿ ಕ್ವಾಂಟಿಟಿ ಇರೋದು ಮೇಯ್ನ್ ಕಾರ್ಬೋಹೈಡ್ರೇಟ್ಸ್. ಸೊ ಅದನ್ನು ಕಾರ್ಬೋಹೈಡ್ರೇಟ್ ರಿಚ್ ಫುಡ್ ಅಂತ ಕರಿತೀವಿ. ದಸ್ ವಿ ಸೇ ರೈಸ್ ಇಸ್ ಅ ಕಾರ್ಬೋಹೈಡ್ರೇಟ್ ರಿಚ್ ಸೋರ್ಸ್ ಆಫ್ ಫುಡ್. ಕಾರ್ಬೋಹೈಡ್ರೇಟ್ ರಿಚ್ ಅಂತ ಯಾವ್ದು ಹೇಳ್ತೀರಾ ನೀವು? ರೈಸ್ಗೆ ಹೇಳ್ತೀರಾ. ಬಿಸೈಡ್ಸ್ ದೀಸ್ ನ್ಯೂಟ್ರಿಯೆಂಟ್ಸ್ ಅವರ್ ಬಾಡಿ ನೀಡ್ಸ್ ಡಯಟ್ರಿ ಫೈಬರ್ಸ್. ಡಯಟ್ರಿ ಫೈಬರ್ಸ್ ಆ್ಯಂಡ್ ವಾಟರ್ ನಾವು ಆವಾಗಲೇ ಓದಿದ್ವಿ, ಡಯಟ್ರಿ ಫೈಬರ್ಸ್ ಆ್ಯಂಡ್ ವಾಟರ್ಸು ಬೇಕು ನಮ್ಮ ಬಾಡಿಗೆ ಅಂತ. Dietary fibers are also known as roughage. Roughage is mainly provided by plant products in our food. ಅಂದರೆ ಡಯಟ್ರಿ ಫೈಬರ್ಸ್ಗೆ ಇನ್ನೊಂದು ಹೆಸರೇನು? ರಫೇಜ್. ಡಯಟ್ರಿ ಫೈಬರ್ಸ್ ಮೇಯ್ನ್ ಎಲ್ಲಿಂದ ಸಿಗುತ್ತೆ ನಮಗೆ? ಪ್ಲಾಂಟಿಂದ. ಹೋಲ್ ಗ್ರೇನ್ಸ್ ಆ್ಯಂಡ್ ಪಲ್ಸಸ್, ಪೊಟ್ಯಾಟೋಸ್, ಫ್ರೆಶ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಆರ್ ಮೇನ್ ಸೋರ್ಸಸ್ ಆಫ್ ರಫೇಜ್. ನಿಮಗೆ ಎಲ್ಲ ಗ್ರೇನ್ಸ್, ಪಲ್ಸಸ್, ಪೊಟ್ಯಾಟೋಸ್, ಫ್ರೆಶ್ ಫ್ರೂಟ್ಸ್, ವೆಜಿಟೇಬಲ್ಸ್ ಅವೇ ಈಗ ನಿಮಗೆ ಮೇಯ್ನ್ ಸೋರ್ಸಸ್ ರಫೇಜ್ಗೆ. Roughage does not provide any nutrient to our body but is an essential component of our food and adds to it bulk. This helps our body get rid of undigested food. ಅಂದರೆ ಮೇಯ್ನ್ ನಿಮ್ಗೆ ರಫೇಜ್ ಏನಂದರೆ ಏನು ನಿಮಗೆ ನ್ಯೂಟ್ರಿಯೆಂಟ್ ಏನು ಎನರ್ಜಿ ಏನು ಕೊಡಲ್ಲ, ನಿಮಗೆ ಆಗಿರೋ ಫುಡ್ ಡೈಜೆಸ್ಟ್ ಆಗಿ ನಿಮಗೆ ಕರೆಕ್ಟಾಗಿ ಎಕ್ಸ್ಕ್ರೀಟ್ ಆಗೋಕ್ಕೆ ಹೆಲ್ಪ್ ಮಾಡೋದು ಯಾವುದು? ಡಯಟ್ರಿ ಫೈಬರ್ಸ್. ನಿಮಗೆ ಅನ್ಡೈಜೆಸ್ಟೆಡ್ ಫುಡ್, ಕೆಲವು ಜಂಕ್ ಫುಡ್ ಎಲ್ಲ ತಿಂದು ಅದೆಲ್ಲ ಕಷ್ಟ ಆಗುತ್ತೆ ಡೈಜೆಸ್ಟ್ ಆಗೋಕ್ಕೆ, ಮತ್ತು ನಿಮಗೆಲ್ಲ ಹೊರಗಡೆ ಹೋಗೋಕ್ಕೆ, ಬಾಡಿಯಿಂದ ಹೊರಗೆ ಹೋಗ್ಬೇಕಂದ್ರೆ ಎಲ್ಲ ಕಷ್ಟ ಆಗುತ್ತೆ. ಅದಕ್ಕೆ ನಿಮ್ಮ ಡಯಟ್ರಿ ಫೈಬರ್ಸ್ ಅದಕ್ಕೆಲ್ಲ ಈಸಿ ಮಾಡಿಕೊಡುತ್ತೆ, ಎಕ್ಸ್ಕ್ರೀಷನ್ಗೆ ಮತ್ತು ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್, ವಾಟರ್ ಹೆಲ್ಪ್ಸ್ ಅವರ್ ಬಾಡಿ ಟು ಅಬ್ಸರ್ವ್ ನ್ಯೂಟ್ರಿಯೆಂಟ್ಸ್ ಫ್ರಮ್ ಫುಡ್. ಅಂದರೆ ಈಗ ನ್ಯೂಟ್ರಿಯೆಂಟ್ಸನ್ನು ಇಂಟೇಕ್ ಮಾಡ್ತೀವಿ, ಒಳಗಡೆ ಎಲ್ಲ ಅಬ್ಸರ್ವ್ ಮಾಡಬೇಕಂದ್ರೆ ಮೇಯ್ನ್ ಯಾವುದು ರೋಲ್ ಪ್ಲೇ ಮಾಡೋದು? ವಾಟರ್. ಇಟ್ ಆಲ್ಸೋ ಹೆಲ್ಪ್ಸ್ ಇನ್ ಥ್ರೋಯಿಂಗ್ ಔಟ್ ಸಮ್ ವೇಸ್ಟ್ಸ್ ಫ್ರಮ್ ಬಾಡಿ ಆ್ಯಸ್ ಯೂರಿನ್ ಆ್ಯಂಡ್ ಸ್ವೆಟ್. ಈಗ ನಿಮ್ಮ ಕೆಲವು ವೇಸ್ಟ್ಸ್ ಈಗ ಹೊರಗಡೆ ಹೋಗ್ಬೇಕಂದ್ರೆ ಡಿಫ್ರೆಂಟ್ ಮೀಡಿಯಮ್ಸ್ ಇದೆ, ಅದರಲ್ಲಿ ಸ್ವೆಟ್ಟು ಮತ್ತು ಯೂರಿನ್ ಮತ್ತು ಸ್ವೆಟ್ಟಲ್ಲಿ ನಿಮ್ಗೆ ಲಿಕ್ವಿಡ್ ಫಾರ್ಮಲ್ಲಿ ವೇಸ್ಟ್ನ ಹೊರಗಡೆ ತೆಗೆಯೋಕ್ಕೆ ಯಾವ್ದು ಹೆಲ್ಪ್ ಮಾಡುತ್ತೆ? ವಾಟರ್. ನಾರ್ಮಲಿ ವಿ ಗೆಟ್ ಮೋಸ್ಟ್ ಆಫ್ ದಿ ವಾಟರ್ ದಟ್ ಆರ್ ಬಾಡಿ ನೀಡ್ಸ್ ಫ್ರಮ್ ದ ಲಿಕ್ವಿಡ್ಸ್ ವಿ ಡ್ರಿಂಕ್. ಅಂದರೆ ನಾವು ಮಿಲ್ಕು ಮತ್ತು ಟೀ ಮತ್ತು ವಾಟರ್ ಎಲ್ಲ ಕುಡಿತೀವಲ್ಲ, ಅದರಿಂದ ಮೇಯ್ನ್ ಲಿಕ್ವಿಡ್ ಸಿಗೋದು ನಮ್ಮ ಬಾಡಿಗೆ. ಇನ್ ಅಡಿಷನ್ ವಿ ಆ್ಯಡ್ ವಾಟರ್ ಟು ಮೋಸ್ಟ್ ಕುಕ್ಡ್ ಫುಡ್ಸ್. ಲೆಟ್ಸ್ ಸಿ ಇಫ್ ದೇರ್ ಇಸ್ ಎನಿ ಅದರ್ ಸೋರ್ಸ್ ವಿಚ್ ಪ್ರೊವೈಡ್ಸ್ ವಾಟರ್ ಇನ್ ಅವರ್ ಬಾಡಿ. ಅಂದರೆ ಕೆಲವು ನಿಮ್ಮ ಫುಡ್ಡಲ್ಲೂ ವಾಟರ್ ಫುಡ್ಡಿಂದನೂ ನೀವು ವಾಟರ್ ತೊಗೊತೀರ, ಯಾಕಂದರೆ ಕೆಲವು ಫುಡ್ಡಲ್ಲಿ ವಾಟರ್ ಕಂಟೆಂಟ್ ಇರುತ್ತೆ. ನೆಕ್ಸ್ಟ್ ಆಕ್ಟಿವಿಟಿ 3 ನೋಡೋಣ. ಟೇಕ್ ಅ ಟೊಮ್ಯಾಟೊ ಆರ್ ಅ ಫ್ರೂಟ್ ಲೈಕ್ ಲೆಮನ್, ಕಟ್ ಇಂಟು ಸ್ಮಾಲ್ ಪೀಸಸ್, ಡೂ ಯುವರ್ ಹ್ಯಾಂಡ್ಸ್ ಗೆಟ್ ವೆಟ್ ವೈಲ್ ಡೂಯಿಂಗ್ ಸೊ. ಕೇರ್ಫುಲಿ ಅಬ್ಸರ್ವ್. ಅಂದರೆ ನಿಮಗೆ ಏನಂದರೆ ಫಸ್ಟು ಟೊಮ್ಯಾಟೊ ಇಲ್ಲ ಲೆಮನ್ ತೊಗೊಂಡು ಅದನ್ನು ಕಟ್ ಮಾಡಿ ಸ್ಮಾಲ್ ಪೀಸಸ್ಗೆ. ಇದು ಮಾಡಬೇಕಾದ್ರೆ ನೀವು ಕೈನ ವೆಟ್ಟಾಗಿ ಇಟ್ಕೊಳ್ಳಿ. ಕೇರ್ಫುಲಿ ಅಬ್ಸರ್ವ್ ವೆನ್ ಎವರ್ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ ಆರ್ ಬೀಯಿಂಗ್ ಕಟ್, ಪೀಲ್ಡ್, ಗ್ರೇಟೆಡ್ ಆರ್ ಮ್ಯಾಶ್ಡ್ ಅಟ್ ಹೋಮ್. ಡೂ ಫೈಂಡ್ ಎನಿ ಫ್ರೆಶ್ ವೆಜಿಟೇಬಲ್ಸ್ ಆರ್ ಫ್ರೂಟ್ಸ್ ದಟ್ ಡು ನಾಟ್ ಕಂಟೈನ್ ಸಮ್ ಅಮೌಂಟ್ ಆಫ್ ವಾಟರ್. ಅಂದರೆ ನೀವು ಇನ್ನು ಎಕ್ಸಾಂಪಲ್ ಕೊಟ್ಟರೆ ಟೊಮೆಟೊ ಮತ್ತು ಲೆಮನ್ನು, ಅಂದರೆ ನಾನು ಹೇಳಿದ್ದು ಕೈನ ವೆಟ್ ಮಾಡ್ಕೊಳ್ಳಿ, ಎಲ್ಲ ಕೈ ವೆಟ್ಟಾಗುತ್ತೆ. ಅದು ನೀವು ಕಟ್ ಮಾಡ್ಬೇಕಾದ್ರೆ ಕೈ ವೆಟ್ಟಾಗುತ್ತೆ, ಯಾಕಂದರೆ ಅದರಲ್ಲಿ ನೀವು ವಾಟರ್ ಕಂಟೆಂಟ್ ಇದೆ, ಸೊ ನಿಮಗೆ ಕೈ ವೆಟ್ಟಾಗುತ್ತೆ. ಅದೇ ಥರ ಇಲ್ಲೂ ಕೊಟ್ಟಿದ್ದಾರೆ, ಕೆಲವು ವೆಜಿಟೇಬಲ್ಸ್ ಫ್ರೂಟ್ಸು ಇರುತ್ತೆ, ವಾಟರ್ ಸಮ್ ಅಮೌಂಟ್ ಆಫ್ ವಾಟರ್ ಕಂಟೆಂಟ್ ಇರುತ್ತೆ, ಸೊ ಅದಕ್ಕೆ ನೀವು ಕಟ್ ಮಾಡ್ಬೇಕಾದ್ರೆ ನಿಮ್ಮ ಕೈ ವೆಟ್ಟಾಗುತ್ತೆ ಅಂತ ಹೇಳ್ತಾ ಇರೋದು. ವಿ ಸಿ ದಟ್ ಮೆನಿ ಫುಡ್ ಮೆಟೀರಿಯಲ್ಸ್ ದೆಮ್ಸೆಲ್ಸ್ ಕಂಟೈನ್ ವಾಟರ್. ಕೆಲವು ಫುಡ್ ಮೆಟೀರಿಯಲ್ಸಲ್ಲಿ ಅದರಲ್ಲೇ ವಾಟರ್ ಇದೆ, ಎಕ್ಸಾಂಪಲ್ ವೆಜಿಟೇಬಲ್ ಫ್ರೂಟ್ಸ್ ಥರ. ಟು ಸಮ್ ಎಕ್ಸ್ಟೆಂಟ್ ಆರ್ ಬಾಡಿ ನೀಡ್ಸ್ ಆರ್ ಮೆಟ್ ಬೈ ದಿಸ್ ವಾಟರ್. ಅಂದರೆ ನಮ್ಮ ಬಾಡಿಗೆ ಬೇಕಾಗಿರೋದು ಈ ವಾಟರಿಂದ ಫುಲ್ಫಿಲ್ ಆಗುತ್ತೆ. ಅಪಾರ್ಟ್ ಫ್ರಮ್ ದಿಸ್ ವಿ ಆಲ್ಸೋ ಆ್ಯಡ್ ವಾಟರ್ ವೈಲ್ ಕುಕ್ಕಿಂಗ್ ಮೆನಿ ಫುಡ್ ಐಟಮ್ಸ್. ನಾವು ಕುಕ್ ಮಾಡಬೇಕಂದ್ರೂ ವಾಟ್ರ್ ಯೂಸ್ ಮಾಡ್ತೀವಿ, ಆ್ಯಡ್ ಮಾಡ್ತೀವಿ, ಅದನ್ನು ಹೇಳಿದ್ದಾರೆ. ನೆಕ್ಸ್ಟ್ ಬರೋಣ ಒನ್ ಆಫ್ ದಿ ಇಂಪಾರ್ಟೆಂಟ್ ಬ್ಯಾಲೆನ್ಸ್ ಡಯಟ್. ದ ಫುಡ್ ವಿ ನಾರ್ಮಲಿ ಈಟ್ ಇನ್ ಅ ಡೇ ಇಸ್ ಅವರ್ ಡಯಟ್. ಅಂದರೆ ನಾವು ಏನೇ ಊಟ ಮಾಡ್ತೀವೋ ಅದೇ ನಮ್ಮ ಡಯಟ್. ಅದರಲ್ಲಿ ಬ್ಯಾಲೆನ್ಸ್ ಡಯಟ್ ಅಂದರೆ ಏನು? ಫಾರ್ ಗ್ರೋತ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ಗುಡ್ ಹೆಲ್ತ್ ಆರ್ ಡಯಟ್ ಶುಡ್ ಹ್ಯಾವ್ ಆಲ್ ದ ನ್ಯೂಟ್ರಿಯೆಂಟ್ಸ್ ದಟ್ ಆರ್ ಬಾಡಿ ನೀಡ್ಸ್ ಇನ್ ರೈಟ್ ಕ್ವಾಂಟಿಟೀಸ್. ಈಗ ನಾವು ಮಾಡೋ ಊಟದಲ್ಲಿ ಗ್ರೋತು, ಮೇಂಟೆನೆನ್ಸು, ಎನರ್ಜಿ ಎಲ್ಲ ಹೆಲ್ತ್ ಮೇಂಟೆನೆನ್ಸ್ಗೆ ಎಲ್ಲ ಟೈಪ್ ಆಫ್ ನ್ಯೂಟ್ರಿಯೆಂಟ್ಸು ಅದು ತಕ್ಕ ಮಟ್ಟಿಗೆ ಕ್ವಾಂಟಿಟಿಲಿ ಇರಬೇಕು. ಜಾಸ್ತಿನೂ ಇರಬಾರ್ದು, ಕಮ್ಮಿನೂ ಇರಬಾರ್ದು. ನಾಟ್ ಟೂ ಮಚ್ ಆಫ್ ಒನ್ ಆ್ಯಂಡ್ ನಾಟ್ ಟೂ ಲಿಟಲ್ ಆಫ್ ಅದರ್. ದ ಡಯಟ್ ಶುಡ್ ಆಲ್ಸೋ ಕಂಟೈನ್ ಅ ಗುಡ್ ಅಮೌಂಟ್ ಆಫ್ ರಫೇಜ್ ಆ್ಯಂಡ್ ವಾಟರ್. ರಫೇಜು ಮತ್ತು ವಾಟರು ಇರಬೇಕು, ಅವಾಗಲೇ ಹೇಳಿದ್ದೀನಿ ನಿಮಗೆ.
ಡೈಜೆಸ್ಟ್ಗೆ ಮತ್ತು ಎಕ್ಸ್ಕ್ರೀಷನ್ಗೆಲ್ಲ ಹೆಲ್ಪ್ ಮಾಡುತ್ತೆ. ಸಚ್ ಅ ಡಯಟ್ ಈಸ್ ಕಾಲ್ಡ್ ಅ ಬ್ಯಾಲೆನ್ಸ್ ಡಯಟ್. ಸೊ ನಿಮಗೆ ಎಲ್ಲ ನ್ಯೂಟ್ರಿಯೆಂಟ್ಸು ಬ್ಯಾಲೆನ್ಸ್ಡ್ ವೇಯಲ್ಲಿ ರೈಟ್ ಕ್ವಾಂಟಿಟಿಲಿ ಇರೋ ಡಯಟೇ ಬ್ಯಾಲೆನ್ಸ್ ಡಯಟ್ ಅಷ್ಟೇ. Do you think that people of all ages need the same type of diet? Do you think that what we need for balanced diet would depend on the amount of physical work that we do? ಅಂದರೆ ಎಲ್ಲ ಜನರಿಗೂ ಒಂದೇ ಥರ ಬ್ಯಾಲೆನ್ಸ್ ಡಯಟ್ ಇರಬೇಕಾ? ಇಲ್ಲ, ಒಂದೊಂದರಲ್ಲಿ ಒಬ್ಬೊಬ್ಬರು ಒಂದೊಂದು ಥರ ಕಾರ್ಬೋಹೈಡ್ರೇಟ್ಸ್ನ ಒಬ್ಬೊಬ್ಬರು ಒಂದೊಂದು ಫುಡ್ ಐಟಮಿಂದ ತೊಗೊತಾರೆ. ಅದೇ ಥರ ಡಿಫ್ರೆಂಟ್ ಡಯಟ್ ಇರುತ್ತೆ. ನಮಗೆ ಬ್ಯಾಲೆನ್ಸ್ ಡಯಟ್ ನಾವು ಯಾವ ಥರ ಕೆಲಸ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಯಾವ ಥರ ಡಯಟ್ ತೊಗೋಬೇಕಂತ. Prepare a chart of whatever you eat over a period of week. Check whether all the nutrients mentioned are present in one or other food items being eaten within a day or so. ನೀವು ಒಂದು ವೀಕ್ ಏನೇನು ಊಟ ಮಾಡ್ತೀರೋ ಎಲ್ಲ ಚಾರ್ಟ್ ಮಾಡಿ ಟೇಬಲ್ ಮಾಡಿ ಮತ್ತು ಚೆಕ್ ಮಾಡಿ ನಾನು ಯಾವ ನ್ಯೂಟ್ರಿಯೆಂಟ್ ಸಿಕ್ಕಿದೆ ಯಾವ ನ್ಯೂಟ್ರಿಯೆಂಟ್ ಸಿಕ್ಕಿಲ್ಲ ಎಲ್ಲ ನಂಗೆ ಬ್ಯಾಲೆನ್ಸ್ ಆಗ್ತಿದೆಯೋ ಇಲ್ಲ ಅಂತ ಚೆಕ್ ಮಾಡಿ ಅಂತ ಹೇಳಿದ್ದಾರೆ. ಪಲ್ಸಸ್, ಗ್ರೌಂಡ್ನಟ್ಸ್, ಸೋಯಾಬೀನ್ಸ್, ಸ್ಪ್ರೌಟೆಡ್ ಸೀಡ್ಸ್, fermented foods, a combination of flours, bananas, spinach, sattu, jaggery, available vegetables and other such food provide many nutrients. Therefore one can eat a balanced diet without expensive food materials. ಅಂದರೆ ಇಲ್ಲಿ ನೀವು ಕೊಟ್ಟಿದ್ದೀರಲ್ಲ ಎಕ್ಸಾಂಪಲ್ಸು, ಪಲ್ಸಸ್, ಗ್ರೌಂಡ್ನಟ್ಸಿಂದ ಹಿಡಿದೆಲ್ಲ ನಿಮ್ಗೆ ಬನಾನಾ, ಸ್ಪಿನಚ್ ಇದಿದೆ ಮತ್ತು ರೋಟಿ ನಿಮಗೆ ನೋಡಿ ಇಲ್ಲಿ ಕಾಂಬಿನೇಷನ್ ಆಫ್ ಫ್ಲೋರ್ಸಲ್ಲಿ ಮಿಸ್ಸಿ ರೋಟಿ, ತೇಪ್ಲಾ ಮೇಡ್ ಫ್ರಮ್ ಸೀರಿಯಲ್ಸ್ ಆ್ಯಂಡ್ ಪಲ್ಸಸ್, ಈ ಎಲ್ಲ ನಿಮ್ಗೆ ಫುಡ್ ಐಟಮ್ಸ್ ಕೊಟ್ಟಿದ್ದಾರಲ್ಲ ಇದು ನಿಮಗೆ ಇದೆಲ್ಲ ನಿಮ್ಮ ಡಯಟಲ್ಲಿ ಇತ್ತು ಅಂದರೆ ನಿಮಗೆ ತುಂಬ ಥರದ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ. ಸೊ ಇದು ಎಕ್ಸ್ಪೆನ್ಸಿವ್ ಅಲ್ಲ ನಿಮಗೆ. ಪಲ್ಸಸ್ಸು, ಫ್ಲೋರ್ಸು, ಗ್ರೌಂಡ್ನಟ್ ಇವೆಲ್ಲ ನಿಮಗೆ ಎಕ್ಸ್ಪೆನ್ಸಿವ್ ಅಲ್ಲ. ವಿತೌಟ್ ಎಕ್ಸ್ಪೆನ್ಸಿವಲ್ಲಿ ನಿಮಗೆ ಎಲ್ಲ ನ್ಯೂಟ್ರಿಯೆಂಟ್ಸ್ ತೊಗೋಬೋದು ಅಂತ ಹೇಳಿದ್ದಾರೆ. ಈಟಿಂಗ್ ದ ರೈಟ್ ಕೈಂಡ್ ಆಫ್ ಫುಡ್ ಈಸ್ ನಾಟ್ ಎನಫ್, ಇಟ್ ಶುಡ್ ಆಲ್ಸೋ ಬಿ ಕುಕ್ಡ್ ಪ್ರಾಪರ್ಲಿ. ಅಂದರೆ ನಿಮಗೆ ಒಳ್ಳೊಳ್ಳೆ ಊಟನ ಮಾಡಬೇಕು ಅನ್ನೋದು ಅದೊಂದೇ ಇಂಪಾರ್ಟೆಂಟ್ ಅಲ್ಲ, ಅದು ನಿಮಗೆ ಚೆನ್ನಾಗೆ ಅಡುಗೆ ಆಗಿರ್ಬೇಕು, ಕುಕ್ ಆಗಿರ್ಬೇಕು ಅದು. ಸೊ ದಟ್ ಇಟ್ಸ್ ನ್ಯೂಟ್ರಿಯೆಂಟ್ಸ್ ಆರ್ ನಾಟ್ ಲಾಸ್ಟ್. ಅಂದರೆ ನಿಮಗೆ ತುಂಬ ಜಾಸ್ತಿ ಬೇಯಿಸ್ಬಿಟ್ಟು ಕುಕ್ ಮಾಡಿಬಿಟ್ರೆ ಎಲ್ಲ ನ್ಯೂಟ್ರಿಯೆಂಟ್ಸ್ ಲಾಸ್ಟ್ ಆಗಿಬಿಡುತ್ತೆ. ಆರ್ ಯು ಅವೇರ್ ದಟ್ ಸಮ್ ನ್ಯೂಟ್ರಿಯೆಂಟ್ಸ್ ಗೆಟ್ ಲಾಸ್ಟ್ ಇನ್ ದ ಪ್ರೊಸೆಸ್ ಆಫ್ ಕುಕಿಂಗ್ ಆ್ಯಂಡ್ ಪ್ರಿಪ್ರೇಷನ್? ನಿಮ್ಗೆ ಅದೇ ಗೊತ್ತಿತ್ತಾ? ಕುಕಿಂಗ್ ಮಾಡ್ಬೇಕಾದ್ರೆ ಸ್ವಲ್ಪ ನ್ಯೂಟ್ರಿಯೆಂಟ್ಸ್ ಎಲ್ಲ ಹೋಗುತ್ತೆ, ಲಾಸ್ ಆಗುತ್ತಂತೆ. ಲಾಸ್ ಆಗುತ್ತೆ, ಬಟ್ ತುಂಬ ಲಾಸ್ ಆಗಬಾರ್ದು, ಸ್ವಲ್ಪ ಅಂತೂ ಲಾಸ್ ಆಗೇ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ ಕುಕಿಂಗ್ ಮಾಡ್ಬೇಕಂದ್ರೆ. ಇಫ್ ದ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ ಆರ್ ವಾಶ್ಡ್ ಆಫ್ಟರ್ ಕಟ್ಟಿಂಗ್ ಆ್ಯಂಡ್ ಪೀಲಿಂಗ್ ದೆಮ್, ಇಟ್ ಮೇ ರಿಸಲ್ಟ್ ಇನ್ ದ ಲಾಸ್ ಆಫ್ ಸಮ್ ವಿಟಮಿನ್ಸ್. ಅಂದರೆ ಈಗ ನಿಮ್ಮ ವೆಜಿಟೇಬಲ್ಸ್, ಫ್ರೂಟ್ಸನ್ನ ಕಟ್ ಮಾಡಿದ್ಮೇಲೆ ನೀವು ಅದನ್ನು ಮತ್ತೆ ವಾಶ್ ಮಾಡ್ತಾರಲ್ಲ ತಿನ್ನೋಕ್ಕಂತ, ಆವಾಗ ಸ್ವಲ್ಪ ವಿಟಮಿನ್ಸು ಲಾಸ್ ಆಗುತ್ತೆ. ದ ಸ್ಕಿನ್ಸ್ ಆಫ್ ಮೆನಿ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ ಕಂಟೈನ್ ಸಮ್ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್. ಮೇಲೆ ನಿಮ್ಮ ಸ್ಕಿನ್ಸ್ ಪೀಲ್ ಮಾಡ್ತಿರಲ್ಲ ವೆಜಿಟೇಬಲ್ ಫ್ರೂಟ್ಸ್ದು, ಅದರಲ್ಲೂ ನಿಮಗೆ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಇರುತ್ತೆ. Similarly, repeated washing of rice and pulses may remove some vitamins and minerals present in them. ಅದೇ ನೀವು ರೈಸ್ನ ಅಕ್ಕಿನೆಲ್ಲ ತೊಳಿತೀರಲ್ಲ ಮತ್ತು ಪಲ್ಸಸ್ ಏನೇ ಪಲ್ಸಸ್ ಇದ್ರೂ ನೀವು ತೊಳಿತೀರಲ್ಲ, ಆವಾಗ ನಿಮಗೆ ಕೆಲವು ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಲಾಸ್ ಆಗಿಬಿಡುತ್ತೆ. ವಿ ಆಲ್ ನೋ ದಟ್ ಕುಕಿಂಗ್ ಇಂಪ್ರೂವ್ಸ್ ದ ಟೇಸ್ಟ್ ಆಫ್ ಫುಡ್ ಆ್ಯಂಡ್ ಮೇಕ್ಸ್ ಇಟ್ ಈಸಿಯರ್ ಟು ಡೈಜೆಸ್ಟ್. ಅಂದರೆ ಕುಕಿಂಗ್ ಏನಕ್ಕೆ ಮಾಡ್ತೀವಿ ನಾವು? ಟೇಸ್ಟ್ ಚೆನ್ನಾಗಲಿ ಮತ್ತು ಸ್ವಲ್ಪ ನಿಮಗೆ ಡೈಜೆಸ್ಟ್ ಆಗೋಕ್ಕೆ ಅದು ಇನ್ನೂ ಸಾಫ್ಟ್ನಾಗಲಿ ಅಂತ. ಅಟ್ ದ ಸೇಮ್ ಟೈಮ್ ಕುಕಿಂಗ್ ಆಲ್ಸೋ ರಿಸಲ್ಟ್ ಇನ್ ದ ಲಾಸ್ ಆಫ್ ಸರ್ಟೆನ್ ನ್ಯೂಟ್ರಿಯೆಂಟ್ಸ್. ನಿಮಗೆ ಅಡ್ವಾಂಟೇಜ್, ನಿಮ್ಗೆ ಟೇಸ್ಟ್ ಸಿಗುತ್ತೆ ಮತ್ತು ಡೈಜೆಸ್ಟ್ ಆಗಿ ಈಸಿ ಆಗುತ್ತೆ ಅನ್ನೋ ಜೊತೆಗೆ ನಿಮಗೆ ಕೆಲವು ನ್ಯೂಟ್ರಿಯೆಂಟ್ಸು ಲಾಸ್ ಆಗುತ್ತೆ. ಮೆನಿ ಯೂಸ್ಫುಲ್ ಪ್ರೋಟೀನ್ಸ್ ಆರ್ ಆ್ಯಂಡ್ ಕನ್ಸಿಡರಬಲ್ ಅಮೌಂಟ್ಸ್ ಆಫ್ ಮಿನರಲ್ಸ್ ಆರ್ ಲಾಸ್ಟ್ ಇಫ್ ಎಕ್ಸೆಸ್ ಆಫ್ ವಾಟರ್ ಇಸ್ ಯೂಸ್ಡ್ ಡ್ಯೂರಿಂಗ್ ಕುಕಿಂಗ್ ಆ್ಯಂಡ್ ಇಸ್ ದೆನ್ ಥ್ರೋನ್ ಅವೇ. ಅಂದರೆ ತುಂಬ ವಾಟರ್ ಯೂಸ್ ಮಾಡಿದ್ರೆ ತುಂಬ ಅಮೌಂಟ್ ಆಫ್ ಮಿನರಲ್ಸ್ ಲಾಸ್ ಆಗುತ್ತೆ. ಮತ್ತು ಆ ನೀರನ್ನ ನಾವು ವಾಶ್ ಮಾಡಿದ ನೀರನ್ನ ನಾವು ಚೆಲ್ತೀವಿ, ನಾವೇನು ಯೂಸು ಮಾಡಲ್ಲ. ವಿಟಮಿನ್ ಸಿ ಗೆಟ್ಸ್ ಈಸಿಲಿ ಡೆಸ್ಟ್ರಾಯ್ಡ್ ಬೈ ಹೀಟ್ ಕುಕಿಂಗ್ ಡ್ಯೂರಿಂಗ್ ಕುಕಿಂಗ್. ವಿಟಮಿನ್ ಸಿ ಬಂದ್ಬಿಟ್ಟು ಹೀಟಿಂದ ಈಸಿಯಾಗಿ ಲಾಸ್ ಆಗುತ್ತೆ. ವುಡ್ ಇಟ್ ನಾಟ್ ಬಿ ಸೆನ್ಸಿಬಲ್ ಟು ಇನ್ಕ್ಲೂಡ್ ಸಮ್ ಫ್ರೂಟ್ಸ್ ಆ್ಯಂಡ್ ರಾ ವೆಜಿಟೇಬಲ್ಸ್ ಇನ್ ಅವರ್ ಡಯಟ್? ಸೊ ಹಿಂಗೆ ಕುಕಿಂಗ್ ಮಾಡೋದ್ರಿಂದ ಲಾಸ್ ಆಗುತ್ತಂದರೆ ನಾವು ಕೆಲವು ರಾ ಫ್ರೂಟ್ಸ್ನ, ವೆಜಿಟೇಬಲ್ಸ್ನ ನಮ್ಮ ಡಯಟ್ಗೆ ಇಟ್ಕೊಳೋದು ಚೆನ್ನಾಗಲ್ವಾ, ಒಳ್ಳೇದಲ್ವಾ? ಯಾಕಂದರೆ ಏನೂ ಲಾಸ್ ಇರೋಲ್ಲ, ಎಲ್ಲ ನಿಮಗೆ ಕಂಪ್ಲೀಟಾಗಿ ಇರುತ್ತೆ ನಿಮಗೆ ನ್ಯೂಟ್ರಿಯೆಂಟ್ಸು. ಸೊ ನೀವು ಇಂಟ್ಯಾಕ್ ಮಾಡ್ಬೋದು. ಇಲ್ಲಿ ಯಾರೋ ಬೋಜೋ ಅನ್ನೋ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ. ಬೋಜೋ ಥಾಟ್ ದಟ್ ಫ್ಯಾಟ್ ಶುಡ್ ಬಿ ದ ಬೆಸ್ಟ್ ಫುಡ್ಸ್ ಟು ಇಟ್ ಆಲ್ ಟೈಮ್. ಅ ಕಟೋರಿ ಆಫ್ ಫ್ಯಾಟ್ ವಿಲ್ ಗಿವ್ ಮಚ್ ಮೋರ್ ಎನರ್ಜಿ. ಫ್ಯಾಟಲ್ಲಿ ನಿಮ್ಗೆ ತುಂಬ ಎನರ್ಜಿ ಕೊಡ್ತೀವಿ ಅಂತ ಓದಿದ್ದೀವಿ. ಸೊ ಈ ಬೋಜೋ ಏನು ಮಾಡ್ದೆ ಅಂದರೆ ಫುಲ್ಲು ಬರೇ ಕಾರ್ಬೋಹೈಡ್ರೇಟ್ ರಿಚ್ ಫುಡ್ನೇ ತಿಂತಾ ಹೋದ, ಬೇರೆದೇನೂ ತಿನ್ನಲಿಲ್ಲ. ಸೊ ಈ ಹೇಟ್ ನಥಿಂಗ್ ಬಟ್ ಫುಡ್ ರಿಚ್ ಇನ್ ಫ್ಯಾಟ್ಸ್. ಬರೇ ಫ್ಯಾಟ್ಸು ತಿನ್ಕೊಂಡು ಕಾರ್ಬೋಹೈಡ್ರೇಟ್ಸ್ ಎಲ್ಲ ಬರೇ ಫ್ಯಾಟ್ಸ್ ತಿನ್ಕೊಂಡು ಹೋದ. ಫ್ರೈಡ್ ಫುಡ್ ಲೈಕ್ ಸಮೋಸ ಆ್ಯಂಡ್ ಪೂರಿ, ಮಲಾಯಿ, ರಬ್ಡಿ ಆ್ಯಂಡ್ ಪೇಡ.
ಬರೀ ಈಗ ನಿಮಗೆ ಆಯಿಲ್ ಐಟಮ್ಸು ಮತ್ತು ಫ್ಯಾಟ್ಸ್ ರಿಚ್ ಇರೋದೇ ತಿಂದ, ಅದು ಬಿಟ್ಟರೆ ಬೇರೆದೇನು ತಿನ್ನಲೇ ಇಲ್ಲ. ಡೂ ಯು ಥಿಂಕ್ ಹಿ ವಾಸ್ ಗ್ರೇಟ್? ಅವ್ನು ಸರಿ ಇದ್ನಾ? ನೋ, ಅಫ್ಕೋರ್ಸ್ ನಾಟ್. It can be very harmful for us to eat too much of fat-rich foods and we may end up suffering from a condition called obesity. ಅಂದರೆ ತಪ್ಪು, ನಾವು ಬ್ಯಾಲೆನ್ಸ್ ಡಯಟೆಲ್ಲ ಓದಿದ್ದೀವಿ, ಎಲ್ಲ ರಿಕ್ವೈರ್ಡ್ ಕ್ವಾಂಟಿಟಿಲಿ ಬೇಕು ಎಲ್ಲ ನ್ಯೂಟ್ರಿಯೆಂಟ್ಸ್ ಅಂತ. ಬಟ್ ಬರೀ ತುಂಬ ಫ್ಯಾಟ್ ತಿನ್ನೋದ್ರಿಂದನೂ ತೊಂದರೆ ಇದೆ ತುಂಬ. ಒಬೆಸಿಟಿಯನ್ನು ಇದರಿಂದ ಕಂಡೀಷನಿಂದ ನಾವು ಸಫರ್ ಆಗ್ತೀವಿ. ಅಂದರೆ ನಿಮಗೆ ಫ್ಯಾಟ್ ಜಾಸ್ತಿ ತಿಂದರೆ ಕೆಲವ್ರು ನೋಡ್ತೀರ ತುಂಬ ನಿಮಗೆ ಕಷ್ಟ, ತುಂಬ ಸುಸ್ತಾಗುತ್ತೆ, ಆಯಾಸಾಗುತ್ತೆ, ಉಸಿರಾಡೋಕ್ಕೆ ಕಷ್ಟ ಆಗುತ್ತೆ, ಆ ಥರ ಎಲ್ಲ ಪ್ರಾಬ್ಲಮ್ಸ್ ಅನುಭವಿಸ್ತಿರ್ತಾರೆ. ಅದೇ ಒಬೆಸಿಟಿ ಅನ್ನೋ ಕಂಡೀಷನಿಂದನೂ ಸಫರ್ ಮಾಡ್ತಾರೆ. ಡಿಫಿಷಿಯನ್ಸಿ ಡಿಸೀಸಸ್ ನೋಡೋಣ. ಏನು ಡಿಫಿಷಿಯನ್ಸಿ? ಎ ಪರ್ಸನ್ ಮೇ ಬಿ ಗೆಟಿಂಗ್ ಎನಫ್ ಫುಡ್ ಟು ಈಟ್ ಬಟ್ ಸಮಟೈಮ್ಸ್ ದ ಫುಡ್ ಮೇ ನಾಟ್ ಕಂಟೈನ್ ಎ ಪರ್ಟಿಕ್ಯುಲರ್ ನ್ಯೂಟ್ರಿಯೆಂಟ್. ಫುಡ್ ಏನೋ ತಿಂತೀರ, ಆದರೆ ಆ ನ್ಯೂಟ್ರಿಯೆಂಟ್ ಎಲ್ಲ ಬ್ಯಾಲೆನ್ಸ್ ಮಾಡ್ತೀರ ನೀವು. ಇಫ್ ದಿಸ್ ಕಂಟಿನ್ಯೂಸ್ ಓವರ್ ಲಾಂಗ್ ಪೀರಿಯಡ್ ಆಫ್ ಟೈಮ್, ಈಗ ನಿಮ್ಗೆ ಪರ್ಟಿಕ್ಯುಲರ್ ನ್ಯೂಟ್ರಿಯೆಂಟ್ ನಿಮಗೆ ತುಂಬ ಟೈಮಿಂದ ನೀವು ತೊಗೊತಾನೆ ಇಲ್ಲ ಅಂದರೆ ನಿಮ್ಮ ಬಾಡಿಗೆ, ನಿಮ್ಮ ಬಾಡಿ ನೀವು ಏನು ಸಫರ್ ಮಾಡ್ತೀರಾ ಆ ಡಿಫಿಷಿಯನ್ಸಿಯಿಂದ, ದ ಪರ್ಸನ್ ಮೇ ಸಫರ್ ಫ್ರಮ್ ಇಟ್ ಡಿಫಿಷಿಯನ್ಸಿ. ಈಗ ನೀವು ವಿಟಮಿನ್ ಬಿ ನೀವು ತೊಗೊತಾನೇ ಇಲ್ಲ ಅಂದ್ಕೊಳ್ಳಿ ಒಂದು 6-7 ತಿಂಗಳಿಂದ, ಅವಾಗ ನಿಮ್ಮ ಬಾಡಿ ಏನಾಗುತ್ತೆ, ವಿಟಮಿನ್ ಬಿ ಡಿಫಿಷಿಯನ್ಸಿಯಿಂದ ಸಫರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಡಿಫಿಷಿಯನ್ಸಿ ಆಫ್ ಒನ್ ಆರ್ ಮೋರ್ ನ್ಯೂಟ್ರಿಯೆಂಟ್ಸ್ ಕ್ಯಾನ್ ಕಾಸ್ ಡಿಸೀಸಸ್ ಆರ್ ಡಿಸಾರ್ಡರ್ಸ್ ಆನ್ ಯುವರ್ ಬಾಡಿ. ಏನಾದ್ರು ಡಿಫಿಷಿಯನ್ಸಿ ಆದರೆ ನಮಗೆ ಡಿಸೀಸಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅಥವಾ ಏನಾದ್ರು ಡಿಸಾರ್ಡರ್ ಆಗುತ್ತೆ. ಡಿಸೀಸಸ್ ದಟ್ ಅಕರ್ ಡ್ಯೂ ಟು ಲ್ಯಾಕ್ ಆಫ್ ನ್ಯೂಟ್ರಿಯೆಂಟ್ಸ್ ಓವರ್ ಲಾಂಗ್ ಪೀರಿಯಡ್ ಆರ್ ಕಾಲ್ಡ್ ಡಿಫಿಷಿಯನ್ಸಿ ಡಿಸೀಸಸ್. ನಿಮಗೇನು ಡಿಸೀಸಸ್ ಬರುತ್ತಲ್ವಾ ನ್ಯೂಟ್ರಿಯೆಂಟ್ಸ್ ಕಮ್ಮಿ ಆಗಿದ್ದರಿಂದ, ಅದಕ್ಕೆ ಏನಂತ ಕರೀತಾರೆ? ಡಿಫಿಷಿಯನ್ಸಿ ಡಿಸೀಸಸ್ ಅಂತ ಕರೀತಾರೆ. ಇಫ್ ಅ ಪರ್ಸನ್ ಡಸ್ ನಾಟ್ ಗೆಟ್ ಎನಫ್ ಪ್ರೋಟೀನ್ಸ್ ಇನ್ ಹಿಸ್ ಫುಡ್ ಫಾರ್ ಅ ಲಾಂಗ್ ಟೈಮ್, he is likely to have stunted growth, swelling of face, discoloration of hair, skin diseases and diarrhea. ಈಗ ನೀವು ಒಬ್ಬ ಪರ್ಸನ್ನು ತುಂಬ ಟೈಮ್ ಗಟ್ಟಲೆ ನಿಮ್ಗೆ ಏನಾದ್ರು ಫುಡ್ಡು ಕರೆಕ್ಟಾಗಿ ಪ್ರೋಟೀನ್ ಸಿಗಲಿಲ್ಲ ಅಂದರೆ, ಪ್ರೋಟೀನ್ಸು, ಅವಾಗ ಅವನು ಏನೇನು ಅನುಭವಿಸ್ತಾನೆ? ಸ್ಟಂಟೆಡ್ ಗ್ರೋತ್ ಅಂದರೆ ಗ್ರೋತ್ ಕಮ್ಮಿ ಆಗುತ್ತೆ, ಸ್ವೆಲ್ಲಿಂಗ್ ಫೇಸು, ಮತ್ತು ಕಲರೆಲ್ಲ ಹೇರ್ಸ್ ಎಲ್ಲ ಕಲರ್ ಹೋಗಿ ವೈಟ್ ಹೇರ್ಸ್ ಆಗಲಿ ಆ ಥರ ಎಲ್ಲ ಸ್ಟಾರ್ಟ್ ಆಗುತ್ತೆ, ಸ್ಕಿನ್ ಡಿಸೀಸ್ ಸ್ಟಾರ್ಟ್ ಆಗುತ್ತೆ, ಡಯೋರಿಯಾ ಅಂತೆಲ್ಲ ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ನಿಮಗೆ ಡಿಸೀಸಸ್ ಕೊಟ್ಟಿದೆ, ಡಿಫಿಷಿಯನ್ಸಿ ಡಿಸೀಸಸ್ ಪ್ರೋಟೀನಿಂದ ಆಗೋದು. ಇಫ್ ದ ಡಯಟ್ ಈಸ್ ಡಿಫಿಷಿಯಂಟ್ ಇನ್ ಬೋತ್ ಕಾರ್ಬೋಹೈಡ್ರೇಟ್ಸ್ ಆ್ಯಂಡ್ ಪ್ರೋಟೀನ್ಸ್ ಫಾರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್, ದ ಗ್ರೋತ್ ಮೇ ಸ್ಟಾಪ್ ಕಂಪ್ಲೀಟ್ಲಿ. ಈಗ ಮೇಲೆ ನೀವು ಪ್ರೋಟೀನ್ಸ್ ಡೆಫಿಷಿಯನ್ಸಿ ಆದರೆ ಬರೀ ನಿಮ್ಮ ಗ್ರೋತು ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ಬೋದು, ಅಲ್ಲ ನಿಧಾನ ಆಗ್ಬೋದು. ಬಟ್ ನೀವು ಕಾರ್ಬೋಹೈಡ್ರೇಟ್ಸ್ ಕೂಡ ನಿಮ್ಗೆ ನಿಂತೋದ್ರೆ ಕಂಪ್ಲೀಟಾಗಿ ನಿಂತೋಗ್ಬಿಡುತ್ತೆ ನಿಮ್ಮ ಗ್ರೋತು. Such a person becomes very lean and thin and so weak that he or she may not even be able to move. ನಿಮ್ಮ ಕಾರ್ಬೋಹೈಡ್ರೇಟ್ಸು ಮತ್ತು ಪ್ರೋಟೀನ್ಸ್ ಕಮ್ಮಿ ಆಗೋದ್ರೆ ಬಾಡಿಲಿ ಎಷ್ಟು ವೀಕ್ ಆಗ್ತೀರ ಅಂದರೆ ತುಂಬ ತೆಳ್ಳಗಾಗೋಗಿ ಆಮೇಲೆ ನೀವು ಓಡಾಡೋಕ್ಕೆ ಆಗಲ್ಲ, ಅಷ್ಟು ಇದಾಗ್ಬಿಡ್ತೀರ. ಡಿಫಿಷಿಯನ್ಸಿ ಆಫ್ ಡಿಫ್ರೆಂಟ್ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಮೇ ಆಲ್ಸೋ ರಿಸಲ್ಟ್ ಇನ್ ಸರ್ಟನ್ ಡಿಸೀಸಸ್ ಆರ್ ಡಿಸಾರ್ಡರ್ಸ್. ವಿಟಮಿನ್ಸ್ ಮಿನರಲ್ಸ್ ಡಿಫಿಷಿಯನ್ಸಿ ಆದ್ರೂ ನಿಮಗೆ ಡಿಸೀಸಸ್ ಬರುತ್ತೆ. ಸಮ್ ಆಫ್ ದೀಸ್ ಆರ್ ಮೆನ್ಷನ್ ಇನ್ ಟೇಬಲ್ 2.3. ನೋಡಿ, ಟೇಬಲ್ 2.3 ಕೊಟ್ಟಿದ್ದಾರೆ. ವಿಟಮಿನ್ಸ್ ಅದು ಬರೋಣ ಇರಿ, ವಿಟಮಿನ್ಸ್ ಮಿನರಲ್ಸ್ ಆಗಲಿ ಅಂದರೆ ಏನೇನು ಬರುತ್ತಂತ. ಆಲ್ ದ ಡಿಫಿಷಿಯನ್ಸಿ ಡಿಸೀಸಸ್ ಕ್ಯಾನ್ ಬಿ ಪ್ರಿವೆಂಟೆಡ್ ಬೈ ಟೇಕಿಂಗ್ ಎ ಬ್ಯಾಲೆನ್ಸ್ ಡಯಟ್. ನಿಮಗೆ ಬ್ಯಾಲೆನ್ಸ್ ಡಯಟ್ ತೊಗೊಂಡ್ರೆ ಯಾವ ಡಿಫಿಷಿಯನ್ಸಿನೂ ಬರೋಲ್ಲ, ಯಾವ ಡಿಸೀಸಸ್ಸು ಬರೋಲ್ಲ. ಇನ್ ದಿಸ್ ಚಾಪ್ಟರ್ ವಿ ಆಸ್ಕ್ಡ್ ourselves the reason why widely varying food from different regions had a common distribution. This distribution we find ensure that our meals have a balance of different nutrients needed by our body. ಏನಕ್ಕೆ ನಾವು ಈ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀವಿ ಅಂದರೆ ಫುಡ್ಡಲ್ಲಿ ಡಿಫ್ರೆಂಟ್ ರೀಜನಲ್ಲಿ ನಮಗೆಲ್ಲ ಥರ ನಮಗೆ ಬ್ಯಾಲೆನ್ಸ್ಡ್ ಬೇಕು, ಎಲ್ಲ ನ್ಯೂಟ್ರಿಯೆಂಟ್ಸು ಬೇಕು ನಮ್ಮ ಬಾಡಿಗೆ ಅನ್ನೋದು ಮೇಯ್ನ್ ಇದು. ಈ ಟೇಬಲ್ 2.3 ಬಂದ್ಬೇಡ ಬನ್ನಿ. ಇಲ್ಲಿ ನಿಮಗೆ ವಿಟಮಿನ್ಸ್ ಕೊಟ್ಟಿದ್ದಾರೆ ನೋಡಿ. ವಿಟಮಿನ್ ಎ, ನೀವು ವಿಟಮಿನ್ ಎ ಅಲ್ಲಿ ಮೇಲೆ ಓದಿದ್ವಲ್ಲ ಯಾವ ವಿಟಮಿನ್ ಎ, ವಿಟಮಿನ್ ಬಿ ಅಂತ ಇಲ್ಲಿ ಕೊಟ್ಟಿದ್ದೀನಿ ನೋಡಿ. 2.3, 2.6, 2.7, 2.8, 2.9 ಇದೆಯಲ್ಲ, ಇಲ್ಲೆಲ್ಲ ನಮ್ಗೆ ವಿಟಮಿನ್ ಎ ಬಿ ಸಿ ಎಲ್ಲ ಕೊಟ್ಟಿದ್ದಾರೆ. ಆದರೆ ಡಿಫಿಷಿಯನ್ಸಿ ನೋಡೋಣ ಬನ್ನಿ. ಈಗ ನೀವು ವಿಟಮಿನ್ ಎ ಕಮ್ಮಿ ಆದರೆ ಏನಾಗುತ್ತೆ? ಲಾಸ್ ಆಫ್ ವಿಷನ್. ವಿಟಮಿನ್ ಎ ಡಿಫಿಷಿಯನ್ಸಿಯಿಂದ ನಿಮಗೇನು ಲಾಸ್ ಆಫ್ ವಿಷನ್, ನೀವು ಕಣ್ಣಿಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ, ನಿಮ್ಗೆ ನೋಡೋಕ್ಕೆ ಎಲ್ಲ ಕಷ್ಟ ಆಗುತ್ತೆ ಮತ್ತು ಪೂರ್ ವಿಷನ್ ಆಗುತ್ತೆ. ಸಿಮ್ಟಮ್ಸ್ ಬಂದು ನೋಡಿ, ಸಿಮ್ಟಮ್ಸ್ ಏನೇನು? ಪೂರ್ ವಿಷನ್ ಸ್ಟಾರ್ಟಿಂಗೇ ಸ್ವಲ್ಪ ಕಮ್ಮಿ ಆಗ್ತಾ ಹೋಗುತ್ತೆ, ನಿಮ್ಮ ಕಣ್ಣೆಲ್ಲ ನಿಮ್ಗೆ ಗೊತ್ತಾಗ್ತಾ ಇರೋತ್ತಾಗಲೇ ಮಂಜಾಗ್ತಾ ಇರೋದು. ಲಾಸ್ ಆಫ್ ವಿಷನ್ ಇನ್ ಡಾರ್ಕ್ನೆಸ್, ನಿಮ್ಗೆ ಕತ್ಲೆಲ್ಲ ಆಗಲೇ ಏನು ಕಾಣಿಸ್ಲಿದಂಗೆ ಆಗ್ಬಿಡುತ್ತೆ. ಸಮ್ಟೈಮ್ಸ್ ಕಂಪ್ಲೀಟ್ ಲಾಸ್ ಆಫ್ ವಿಷನ್, ತುಂಬ ಜಾಸ್ತಿ ಏನಾದ್ರು ಡಿಫಿಷಿಯನ್ಸಿ ಆಗೋಗ್ಬಿಟ್ರೆ ನೀವು ವಿಷನ್ನೇ ಕಳ್ಕೊಂಬಿಡ್ತೀರ. ವಿಟಮಿನ್ B1,
ವಿಟಮಿನ್ B1 ಇಂದ ಏನು ಡಿಸೀಸ್ ಬರುತ್ತೆ, ಬೆರಿ ಬೆರಿ ಡಿಸೀಸಸ್ ಬೆರಿ ಬೆರಿ. ಏನು ನೋಡೋಣ ಅದು ಸಿಂಪ್ಟಮ್ಸು: ವೀಕ್ ಮಸಲ್ಸ್ ಆ್ಯಂಡ್ ವೆರಿ ಲಿಟಲ್ ಎನರ್ಜಿ ಟು ವರ್ಕ್. ಬೆರಿ ಬೆರಿ ಏನಾರು ಹಾಕೋದ್ರೆ ನಿಮಗೆ ತುಂಬ ವೀಕ್ ಆಗಿ ತುಂಬ ಏನು ಓಡಾಡಿಲ್ದಂಗೆ ಆಗೋಗ್ಬಿಡ್ತೀರ ನೋಡಿ. ಸಿಂಪ್ಟಮ್ಸ್ ಕೊಟ್ಟಿದ್ದಾರೆ: ವೀಕ್ ಮಸಲ್ಸು, ವೆರಿ ಲಿಟಲ್ ಎನರ್ಜಿ ಟು ವರ್ಕ್. ನೆಕ್ಸ್ಟ್ ವಿಟಮಿನ್ ಸಿ ನೋಡ ಬನ್ನಿ. ವಿಟಮಿನ್ ಸಿ ಬಂದ್ಬಿಟ್ಟು ಸ್ಕರ್ವಿಯಿಂದ ಏನು ಸಿಂಪ್ಟಮ್ಸು: ಬ್ಲೀಡಿಂಗ್ ಗಮ್ಸು, ವೋಂಟ್ ಟೇಕ್ ಲಾಂಗರ್ ಟೈಮ್ ಟು ಇಲ್ಲಿ. ಈಗೇನೋ ಗಾಯ ಆದರೆ ತುಂಬ ಲೇಟ್ ಆಗುತ್ತೆ ಅದೆಲ್ಲ ನಿಮಗೆ ಗಾಯ ಸರಿ ಹೋಗ್ಬೇಕಂದ್ರೆ. ಮತ್ತು ಗಮ್ಸ್ ಎಲ್ಲ ನಿಮ್ಮ ಟೀತ್ ಗಮ್ಸ್ ಎಲ್ಲ ಬ್ಲೀಡ್ ಆಗಿ ಸ್ಟಾರ್ಟ್ ಆಗುತ್ತೆ. ಸೊ ಇದು ಯಾವ ಡಿಸೀಸ್ ಹೆಸರು? ಸ್ಕರ್ವಿ. ವಿಟಮಿನ್ ಡಿ ಯಾವ ಡಿಸೀಸು? ರಿಕೆಟ್ಸ್. ಬೋನ್ಸ್ ಬಿಕಮ್ ಸಾಫ್ಟ್ ಆ್ಯಂಡ್ ಬೆಂಟ್. ಈ ಮೇನ್ ಬೋನ್ಸ್ ನಿಮಗೆ ಕ್ಯಾಲ್ಸಿಯಂ ಸಿಗುತ್ತಲ್ವ ವಿಟಮಿನ್ ಡಿಯಿಂದ. ಸೊ ರಿಕೆಟ್ಸ್ ಬಂದುಬಿಟ್ರೆ ನಿಮ್ಮ ಬೋನ್ಸ್ ಎಲ್ಲ ವೀಕ್ ಆಗೋಗಿ ಸಾಫ್ಟಾಗಿ ಬೆಂಟ್ ಆಗೋಗಿ ಕಷ್ಟ ಆಗುತ್ತೆ. ಈ ನಿಮ್ಮ ಕ್ಯಾಲ್ಶಿಯಮ್ ಪೂರಾ ಕ್ಯಾಲ್ಶಿಯಮ್ಮೇ ನಿಮ್ಗೆ ಡಿಫಿಷಿಯನ್ಸಿ ಆಗೋದ್ರೆ ಬೋನ್ ಆ್ಯಂಡ್ ಟೂತ್ ಡಿಕೆ. ವೀಕ್ ಬೋನ್ಸು, ಟೂತ್ ಡಿಕೆ, ಹಲ್ಲು ಉಳ್ಕಾಗೋದೆಲ್ಲ ಕೇಳಿದಿರಲ್ಲ, ಇವೆಲ್ಲ ಕ್ಯಾಲ್ಶಿಯಮ್ ಕಮ್ಮಿ ಆದಾಗ. ನೆಕ್ಸ್ಟ್ ಅಯೋಡಿನ್ ಕಮ್ಮಿ ಆದಾಗ. ಅಯೋಡಿನ್ ಅಂದರೆ ಸಾಲ್ಟ್ ಕಂಟೆಂಟ್ ಎಲ್ಲ ನೀವು ಕೇಳಿದ್ದೀರ. ಗಾಯ್ಟರ್ ಡಿಸೀಸ್ ಬಂದ್ಬಿಟ್ಟು ಗಾಯ್ಟರ್ ಬರುತ್ತೆ. ಏನೇನು ಸಿಂಪ್ಟಮ್ಸು: ಗ್ಲ್ಯಾಂಡ್ಸ್ ಇನ್ ದ ನೆಕ್ ಅಪಿಯರ್ಸ್ ಫಾಲನ್, ಮೆಂಟಲ್ ಡಿಸಬಿಲಿಟಿ ಇನ್ ಚಿಲ್ಡ್ರನ್. ಅಂದರೆ ನಿಮ್ಗೆ ಕುತ್ತಿಗೆ ಹತ್ರ ನಿಮ್ಗೆ ಸ್ವಲ್ಪ ಎಲ್ಲ ಸ್ವಾಲಾಗಿ ಸ್ವಲ್ಪ ದಪ್ಪಾಗಿ ಬಾತುಗಳ ಥರ ಎಲ್ಲ ಆಗಿಬಿಡುತ್ತೆ. ಅದಕ್ಕೆ ನಾವು ಗಾಯ್ಟರ್ ಅಂತ ಕರಿತೀವಿ. ನೆಕ್ಸ್ಟ್ ಐರನ್ ಕಮ್ಮಿ ಆದರೆ ಏನಾಗುತ್ತೆ? ಅನೆಮಿ ಅಂತ ಡಿಸೀಸ್ ಬರುತ್ತೆ. ಪೂರಾ ನಿಮಗೆ ಬಾಡಿ ವೀಕ್ನೆಸ್ ಸ್ಟಾರ್ಟ್ ಆಗುತ್ತೆ. ಅಷ್ಟೇ. ಈ ನಾರ್ಮಲ್ ಟೇಬಲ್ ಕೊಟ್ಟಿದ್ದಾರೆ. ಈ ಟೇಬಲ್ ನೀವು ಕಲ್ತ್ಕೋಬೇಕು, ಯಾಕಂದರೆ ಎಕ್ಸಸೈಸಲ್ಲೆಲ್ಲ ಈ ಟೇಬಲಿಂದನೇ ನಿಮ್ಗೆ ಕೇಳಿದ್ದಾರೆ ತುಂಬ. ಎಕ್ಸಸೈಸ್ಗೆ ಬೇರೆ ವಿಡಿಯೋ ಮಾಡೋಣಂತೆ. ಈ ಫಸ್ಟ್ ಕೀವರ್ಡ್ಸ್ ನೋಡೋಣ ಬನ್ನಿ. ಇಂಪಾರ್ಟೆಂಟ್ ಕೀವರ್ಡ್ಸು: ಬ್ಯಾಲೆನ್ಸ್ ಡಯಟ್, ಬೆರಿ ಕಾರ್ಬೋಹೈಡ್ರೇಟ್ಸ್, ಎನರ್ಜಿ, ಫ್ಯಾಟ್ಸ್, ಮಿನರಲ್ಸ್, ನ್ಯೂಟ್ರಿಯೆಂಟ್ಸ್, ಪ್ರೋಟೀನ್ಸ್, ರಫೇಜ್, ಸ್ಕರ್ವಿ, ಸ್ಟಾರ್ಚ್, ವಿಟಮಿನ್ ಎಲ್ಲ ಇಂಪಾರ್ಟೆಂಟ್ ಕೊಟ್ಟಿದ್ದಾರೆ. ಸಮ್ಮರಿ ನೀವು ಒಂದ್ಸರಿ ಗ್ಲಾನ್ಸ್ ಮಾಡಿಬಿಡಿ, ಲೆಸನ್ ಕೇಳಿದಿರಲ್ಲ. ಈಗಷ್ಟೇ ಮುಗೀತು ಚಾಪ್ಟರ್ 2 ಬಂದ್ಬಿಟ್ಟು ಕಾಂಪೊನೆಂಟ್ಸ್ ಆಫ್ ಫುಡ್ಡು. ಎಕ್ಸಸೈಸ್ ಸದ್ಯದಲ್ಲೇ ತರ್ತೀನಿ. ಸೊ ಸೆಕೆಂಡ್ ಚಾಪ್ಟರ್ ಮುಗಿಸಿದ್ವಿ. ನೆಕ್ಸ್ಟ್ ಸಿಗ್ತೀನಿ ಥರ್ಡ್ ಚಾಪ್ಟ್ರಲ್ಲಿ. ಸೊ ಸಬ್ಸ್ಕ್ರೈಬ್ ಮಾಡಿ, ಚಾನಲ್ಗೆ ಲೈಕ್ ಕೊಡಿ, ಆದಷ್ಟು ನನಗೆ ಸಪೋರ್ಟ್ ಮಾಡಿ. ಮುಂದೆ ಇನ್ನೂ ತುಂಬ ನಾನು ತರೋಕ್ಕೆ ಕಂಟೆಂಟ್ಸ್ನ. ಸೊ ಇವತ್ತಿಗೆ ಸಾಕು ಗಾಯ್ಸ್, ಬಾಯ್ ಬಾಯ್.